ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತವಿಷಯತೆ ಭಕ್ತಿರಾಮಸ್ವಾಮಿನಮಸ್ತೆ ವಾದೋ ಭೂಪಾದಾತ್ ವರ್ಣಾಶ್ರಮ ಪ್ರಚಾರಿ. ಓಂ ವಿಷ್ಣು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶುದ್ಧೈತ ಗೌರ ಭಕ್ತವೃಂದ. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. ನಿನ್ನೆ ದೇಹತ್ಯಾಗ ಆಗುವಾಗ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಯಾರಿಗಾದ್ರೂ ನೆನಪಿದೆಯಾ ಏನ್ ಚರ್ಚೆ ಆಗಿತ್ತು ಅಂತ ಹೇಳಿ? ಉತ್ತರಾಯಣ ದಕ್ಷಿಣಾಯನ. ಏನಾಗ್ತದೆ ಉತ್ತರಾಯಣದಲ್ಲಿ? ಮರಣ ಆದ್ರೆ, ಶರೀರ ತ್ಯಾಗ ಆದ್ರೆ, ಅಥವಾ ಯೋಗಿ ಸ್ವ ಇಚ್ಛೆಯಿಂದ ದೇಹವನ್ನ ಆ ಸಮಯದಲ್ಲಿ ಬಿಟ್ರೆ ಏನಾಗ್ತದೆ ಅಂತ ಹೇಳಿ ಪ್ರಶ್ನೆ. ಉತ್ತರಾಯಣದಲ್ಲಿ ಉತ್ತರಾಯಣ ನಮ್ಮ ಜ್ಯೋತಿಗೆ ಬ್ರಹ್ಮಜ್ಯೋತಿಗೆ ಹ್ಮ್, ಹ್ಮ್, ಲೀನ ಆಗ್ತಾನೆ. ಬ್ರಹ್ಮಜ್ಯೋತಿಯಲ್ಲಿ ಲೀನನಾಗ್ತಾನೆ. ಓಕೆ, ವೆರಿ ನೈಸ್. ಆಮೇಲೆ ದಕ್ಷಿಣಾಯದಲ್ಲಿ ದಕ್ಷಿಣ ಆಯನ ಏನಾಗ್ತದೆ? ದಕ್ಷಿಣಾಯನದಲ್ಲಿ ಅವರು ಬೇರೆ ಲೋವರ್ ಪ್ಲಾನೆಟ್ಸಿಗೆ ಹೋಗ್ತಾರೆ. ಯಾವ ಪ್ಲಾನೆಟ್? ಪುನಃ ಇಲ್ಲೇ ಬರ್ಬೇಕು. ಕರೆಕ್ಟ್, ಚಂದ್ರಲೋಕಕ್ಕೆ. ಚಂದ್ರಲೋಕಕ್ಕೆ ಹೋಗಿ ಪುನಃ ಇಲ್ಲಿಗೆ ಬರಬೇಕು. ಕರೆಕ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಶ್ಲೋಕ, ಎರಡು ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಗೆ ಈಗಿರುವ ಸಂಶಯಗಳೆಲ್ಲ ಇತ್ತಲ್ಲ, ಓ ನಾನು ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು, ಅದನ್ನೆಲ್ಲ ಫುಲ್ ಏನ್ ಹೇಳುದು, ಸಂಪೂರ್ಣ ಚಿಂದಿ ಹೊಡಿ ಹೊಡಿ ನಮ್ಮ ಸಂಶಯ ಛಿದ್ಯಂತೆ ಸರ್ವ ಸಂಶಯಾ. ಛಿದ್ಯಂತೆ ಹೇಳಿದ್ರೆ ಚಿಂದಿ ಅಂತ ನಾವು ಕನ್ನಡದಲ್ಲಿ ಚಿಂದಿ ಮಾಡೋದು, ತುಂಡು ತುಂಡು ಮಾಡೋದು, ಮುರಿಯುವುದು, ಹುಡಿ ಹುಡಿ ಮಾಡೋದು ಅಂತ ಹೇಳ್ತಾರಲ್ಲ. ಹಾಗೆ ನಮ್ಮ ಮನೋ ಮನಸ್ಸಿನ ಮನಪಟಲದಲ್ಲಿ ಇರುವಂತ ಎಲ್ಲ ಸಂಶಯ, ನಮಗೆ ಕೃಷ್ಣನನ್ನೇ ಪರಮೋತ್ತಮ ಪರಮ ಪುರುಷ ಅಂತ ತಗೊಳ್ಳಿಕ್ಕೆ ಆಗದೇ ಇರುವಂತ ಸಂಶಯ, ಆಮೇಲೆ ಬೇರೆ ದೇವಾದಿ ದೇವತೆಗಳೆಲ್ಲ ಅವನಿಗೆ ಸಮಾನ ಅಂತ ಹೇಳುವಂತಹ ದೃಷ್ಟಿಕೋನ, ಯಾಕೆ ಇದೆಲ್ಲ ಇದೆ ಅಂತ ಹೇಳಿದ್ರೆ, ನಮ್ಮ ತಲತಲಾಂತರದಿಂದ ಬಂದಂತಹ, ತಲತಲಾಂತರ ಅಂತ ಹೇಳೋಕ್ಕಿಂತ ಆತರ ಒಂದು ಹೇರಿಕೆ ನಮ್ಮ ಜೀವನದಲ್ಲಿ ಆಗಿಬಿಟ್ಟಿದೆ. ಅದಕ್ಕೆ ಭಗವಂತ ಮುಂದೆ ಹೋಗ್ತಾ ಹೇಳ್ತಾರೆ, ಇನ್ನು ಮುಂದಿನ ಶ್ಲೋಕಗಳಲ್ಲಿ, ಇಲ್ಲಿ ಅಲ್ಲ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ, ಎಲ್ಲ ಎಲ್ಲವನ್ನ ಬಿಡಬೇಕು, ನನ್ನನ್ನು ಮಾತ್ರ ಶರಣಾಗಬೇಕು ಅಂತ ಹೇಳಿ. ಅದರ ಅರ್ಥ ಏನು? ಅಲ್ಲಿ ಇಲ್ಲಿ ಎಲ್ಲ ಕ್ಯಾಚ್ ಮಾಡ್ಕೊಂಡು ಹಿಡ್ಕೊಂಡಿದ್ರೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಆದ ಕಾರಣ ಭಗವಂತನ ಭಕ್ತರು ಇದರ ಬಗ್ಗೆ, ದಕ್ಷಿಣಾಯನದ ಬಗ್ಗೆ, ಅದೇ ರೀತಿ ಉತ್ತರಾಯಣದ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳುವಂತ ಅದ್ಭುತವಾದ ಶ್ಲೋಕ ಮುಂದೆ ಬರುವಂಥದ್ದು. ಆಮೇಲೆ 7ನೇ ಮತ್ತು 8ನೇ ಅಧ್ಯಾಯದ ಒಂದು ಸಮ್ಮರಿ, ಹಾಗೆ ಲಾಸ್ಟ್ ಶ್ಲೋಕ ಈ ಅಧ್ಯಾಯದ. ಇವತ್ತು 2 ಶ್ಲೋಕ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಓದ್ಲಿಕ್ಕೆ ಮುಂದೆ ಹೋಗ್ತಿದ್ದೀನಿ. ಶ್ಲೋಕ 27. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನೋಡಿ, ಇಲ್ಲಿ ಯೋಗಿ ಅಂತ ಇದೆ, ನಿನ್ನೆ ಅಲ್ಲಿ ಕೂಡ ಯೋಗಿ ಅಂತ ಇದೆ. ಅಲ್ಲಿಯ ಯೋಗಿಗೂ ಇಲ್ಲಿಯ ಯೋಗಿಗೂ ವ್ಯತ್ಯಾಸ ಇದೆ. ಅಲ್ಲಿಯ ಯೋಗಿ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ಲಿಕ್ಕೆ ಇರುವಂತಹ ಯೋಗಿ, ಇಲ್ಲಿ ಭಗವಂತನ ಸೇವೆ ಮಾಡುವಂತಹ ಯೋಗಿ. ಆದ ಕಾರಣ ಎಲ್ಲಿ ಯೋಗಿ ಬರ್ತದೆ ಅದನ್ನ ಶಾಸ್ತ್ರ ಮುಖೇನ ಗುರುಮುಖೇನ ಕಲಿಬೇಕು. ಈಗ ಉದಾಹರಣೆಗೆ ಎಲ್ಲ ಆಚಾರ್ಯರು, ವಿಶ್ವನಾಥ ಚಕ್ರವರ್ತಿ ಠಾಕೂರರು, ರಾಮಾನುಜಾಚಾರ್ಯರು,
ಬಲದೇವ ವಿದ್ಯಾಭೂಷಣರು, ಶ್ರೀಲ ಪ್ರಭುಪಾದರು, ಇವರದ್ದೆಲ್ಲ ಏನು ಮತ, ಅದನ್ನು ಹಿಡ್ಕೊಂಡು ನಾವು ಹೋಗ್ಬೇಕು. ಆ ಒಂದು ಪರಂಪರೆಯಲ್ಲಿ ಏನು ಮತ ಇದೆ ಅದನ್ನು ಹಿಡ್ಕೊಂಡು ಹೋಗ್ಬೇಕು. ಬೇರೆ ಯಾವುದೋ ವಿಚಾರವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಯಾಕಂದ್ರೆ ಭಗವದ್ಗೀತೆ 100 ಜನ 100 ರೀತಿಯಲ್ಲಿ ಹೇಳ್ತಾರೆ. ಆದರೆ ನಮಗೆ ಯಾವುದು, ನಾವು ಯಾವ ಪರಂಪರೆಯನ್ನ ನಾವು ಫಾಲೋ ಮಾಡ್ತೇವೆ, ಆ ಪರಂಪರೆಯ ಉದ್ದೇಶ ಏನು. ಪರಂಪರೆ ಎಲ್ಲ ಕಡೆ ಇದೆ, ಆದ್ರೆ ಆ ಪರಂಪರೆಯ ಪರಮ ಗುರಿ ಏನು ಅಂತ ಹೇಳಿ ನಮಗೆ ಅರ್ಥ ಆದ್ರೆ, ಆ ಪರಂಪರೆಯಲ್ಲಿ ನಮಗೆ ಇನ್ನೂ ಗಾಢವಾದ ಪ್ರೇಮ ಬೆಳೀಲಿಕ್ಕೆ ಶುರುವಾಗಿ ನಾವು ಪ್ರತಿಯೊಬ್ಬರ ಆಚಾರನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಅವ್ರು ಹೇಳಿದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂಥವರಿಗೆ ಭಕ್ತಿಯೋಗಿ ಅಂತ ಹೇಳುವಂಥದ್ದು. ನೈತೇ ಸ್ಮೃತಿ, ಸಾರಿ ಸ್ಮೃತಿ ಅಲ್ಲ, ಶ್ರುತಿ ಅಂದ್ರೆ, ಶ್ರುತಿ ಅಂದ್ರೆ ಮಾರ್ಗ, ಬೇರೆ ಬೇರೆ ಮಾರ್ಗಗಳು. ಸ್ಮೃತಿ ಅಲ್ಲ, ಕ್ಷಮಿಸಿ, ನಾನು ಹಾಗೆ ಪ್ರನೌನ್ಸ್ ಮಾಡಿದ್ರೆ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಇದು ಲಾಸ್ಟಿನ ಸೆಂಟೆನ್ಸ್ ಎಲ್ರಿಗೂ ಅರ್ಥ ಆಗ್ಬೋದು, ತುಂಬಾ ಸುಲಭ. ತಸ್ಮಾತ್ ಆದ ಕಾರಣ, ಸರ್ವೇಷು ಕಾಲೇಸು ಒಂದು ಕ್ಷಣವೂ ಬಿಡದೆ, ಯಾವತ್ತು ಎಲ್ಲ ಸಮಯದಲ್ಲಿ ಏನ್ ಮಾಡಬೇಕು, ಯೋಗಯುಕ್ತನಾಗು. ಯೋಗಯುಕ್ತನಾಗು ಅಂದ್ರೆ ಏನು, ಭಗವಂತನ ಭಗವಂತನ ಸೇವೆಯನ್ನು ಒಂದು ಕ್ಷಣ ಕೂಡ ಬಿಡಬಾರದು. ಯೋಗಯುಕ್ತ ಇಲ್ಲಿ ಏನು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಸೇವೆ ಭಗವಂತನದ್ದು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಭಗವಂತನ ಸೇವೆ ಅಂದ್ರೆ ಏನೆಲ್ಲ, ಯಾರಾದ್ರೂ ಹೇಳ್ತೀರಾ? ಭಗವಂತನ ಸೇವೆ ಅಂದ್ರೆ ಏನೆಲ್ಲ? ಜಪ, ಹ್ಮ್, ಡೇಟಿ ವರ್ಷಿಪ್, ಓಕೆ. ಪ್ರಾರ್ಥನಾ, ಕೀರ್ತನ, ಸ್ಮರಣ, ಸ್ಮರಣ. ಸೇವೆ, ಹ್ಮ್, ಅರ್ಚನಾ, ಹ್ಮ್, ಪೂಜಾ. ಹ್ಮ್, ಹ್ಮ್. ಓಕೆ. ಅದು ಯಾರಿಗೆ ಕರೆಕ್ಟ್ ಆಗಿ ಗೊತ್ತುಂಟು? ಎಲ್ಲಿಂದ ಶುರು ಆಗ್ತದೆ? ಹಾ, ಸ್ಮರಣ, ಕೀರ್ತನ, ಜಪ. ಮನನ. ಇದು ಒಂದ್ಸಲ ಚರ್ಚೆ ಮಾಡಿದ್ದೆ. ಇದಕ್ಕೆ ಒಬ್ಬೊಬ್ರು ಆಚಾರ್ಯ ಇದ್ದಾಳೆ, ಆ ಆಚಾರ್ಯ ಯಾರು ಅಂತ ಕೂಡ ಚರ್ಚೆ ಮಾಡಿದ್ದೆ, ನೆನಪಿದ್ಯಾ? ಶ್ರವಣಕ್ಕೆ ಆಚಾರ್ಯ ಯಾರು? ಶ್ರವಣಕ್ಕೆ ಆಚಾರ್ಯರು ತುಂಬಾ ಇದ್ದಾರೆ. ಆ ಶ್ರವಣ ಮಾಡಿ ಭಗವಂತನ ಲೋಕಕ್ಕೆ ಸೇರಿದವರು ಯಾರು? ನಾವೆಲ್ಲ ಅವರ ಅನುಗತರು. ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜರು. ಎಸ್. ಆಮೇಲೆ ಸ್ಮರಣ, ಪ್ರಹ್ಲಾದ್ ಮಹಾರಾಜ. ಕೀರ್ತನ, ಚೈತನ್ಯ ಮಹಾಪ್ರಭುಗಳು ಪ್ರಭು. ಚೈತನ್ಯ ಸಾಕ್ಷಾತ್ ಭಗವಂತ. ನಾನು ಭಕ್ತರನ್ನು ಕೇಳ್ತಾ ಇರುವಂತ. ಶುಕದೇವ್ ಗೋಸ್ವಾಮಿ. ಹರಿಬೋಲ್ ಶುಕದೇವ ಗೋಸ್ವಾಮಿ. ಶ್ರವಣ, ಕೀರ್ತನ, ಸ್ಮರಣ, ವಂದನ, ಬಲಿ ಮಹಾರಾಜ್ ಅಲ್ಲ, ಅದು ಆತ್ಮಸಮರ್ಪಣ. ಆ ಮತ್ತು ರಾ ಅಂತ ಬರ್ತದೆ ಲಾಸ್ಟಿಗೆ, ಮಧ್ಯೆ ಒಂದು ಹಾಕಿದ್ರೆ ಆಯ್ತು ಶಬ್ದ. ಆ ಮತ್ತು ರ. ಕಂಸನ ಇದಾಗಿದ್ರು ಏನು, ಅಕ್ರೂರ. ವಂದನ ಆಯ್ತು. ಆಮೇಲೆ ಶ್ರವಣ, ಕೀರ್ತನ, ಸ್ಮರಣ, ವಂದನ. ಪಾದ ಸೇವನ, ಪಾದ ಸೇವನೆ ಎಲ್ಲರಿಗೂ ಗೊತ್ತುಂಟು, ಯಾರು ಮಾಡಿ ಪರ್ಫೆಕ್ಷನ್ ಆದ್ದು ಅಂತ ಹೇಳಿ. ಲಕ್ಷ್ಮಿ. ಲಕ್ಷ್ಮೀ ಮಾತೆ. ಆಮೇಲೆ ಯಾವುದು? ಪೂಜನ, ಪೃಥು ಮಹಾರಾಜ್. ಪೃಥು ಮಹಾರಾಜ್. ಮತ್ತೆ ಉಳಿದದ್ದು ದಾಸ್ಯ. ಸಖ್ಯ ಯಾರು? ಸಖ್ಯ ನಾವೀಗ ಓದ್ತಾ ಇರುವವರೇ. ಅರ್ಜುನ. ಹಾ, ಸಖ್ಯ. ಅರ್ಜುನ. ಸಖ್ಯ. ಆಮೇಲೆ ದಾಸ್ಯ ನಿಮಗೆಲ್ಲರಿಗೂ ಗೊತ್ತು, ದಾಸ್ಯ ಗೊತ್ತಿಲ್ಲ ಅಂದ್ರೆ ಹೇಗೆ? ಹನುಮಾನ್. ಹನುಮಾನ್. ಆಮೇಲೆ ಲಾಸ್ಟ್ ಇದು ಸರ್ವ ಆತ್ಮ ನಿವೇದನ, ಬಲಿ ಮಹಾರಾಜ್. ಬಲಿ ಮಹಾರಾಜ. ಆಮೇಲೆ ಎಲ್ಲ ಮಾಡಿದವರು ಯಾರು? ಅಂಬರೀಷ್.
ಅಂಬರೀಷ್ ಮಹಾರಾಜ್ ಈ ರೀತಿಯ ಯೋಗವನ್ನ ಮಾಡಬೇಕು ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇರುವಂಥದ್ದು. ಇದು ಸೇವೆ, ಇದೇ ಸೇವೆ, ಈ ಸೇವೆಯಲ್ಲಿ ತೊಡಗಬೇಕು. ಓದ್ತಿದ್ದೀನಿ. ನ ಎಂದಿಗೂ ಇಲ್ಲ ಏತೆ ಈ ಎರಡು ಯಾವ ಎರಡು? ಯಾರಿಗಾದ್ರೂ ಗೊತ್ತಾ? ಈ ಎರಡು ಅಂದ್ರೆ ಹಿಂದೆ ಹೇಳಿದಂತ ಎರಡು ಮಾರ್ಗಗಳು. ಎರಡು ಮಾರ್ಗಗಳಲ್ಲಿ ದೇಹತ್ಯಾಗ ಆದ್ರೆ ಈ ಮಾರ್ಗದಲ್ಲಿ ಹೋದ್ರೆ ಎಲ್ಲಿಗೆ ತಲುಪ್ತೀರಿ, ಇನ್ನೊಂದು ಮಾರ್ಗದಲ್ಲಿ ಹೋದ್ರೆ ಎಲ್ಲಿಗೆ ತಲುಪ್ತೀರಿ ಅಂತ ಹೇಳುವಂತ ವಿಚಾರ. ದಕ್ಷಿಣಾಯಣ ಮತ್ತು ಉತ್ತರಾಯಣ, ಆಮೇಲೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇದರ ಬಗ್ಗೆ ನಾವು ನಿನ್ನೆ ಓದಿದ್ದೀವಿ. ಈ ಎರಡು ಶ್ರುತಿ ಭಿನ್ನ ಮಾರ್ಗಗಳನ್ನು ಪಾರ್ಥ ಪ್ರಿತೆಯ ಮಗನೇ ಜಾನನ್ ಅವನು ತಿಳಿದಿದ್ದರೂ ಕೂಡ, ಯಾರು? ಭಗವದ್ಭಕ್ತ ಅದನ್ನು ತಿಳಿದಿದ್ದಾನೆ ಕೂಡ, ಆದ್ರೆ ಅವನು ಮುಹ್ಯತಿ ಭ್ರಾಂತಿಗೊಳ್ಳುತ್ತಾನೆ. ನ ಭ್ರಾಂತಿಗೊಳ ಮುಹ್ಯತಿ ಅಂದ್ರೆ ಯಾವತ್ತೂ ಯಾವುದೇ ಸಮಯದಲ್ಲಿ ಕೂಡ ಭ್ರಾಂತಿಗೊಳಗಾಗುವುದಿಲ್ಲ ಅಂತ ಹೇಳಿ. ಮುಹ್ಯತಿ ಕಶ್ಚನ ನೈತೆ ಅಂತ, ನ ಅಂತ ಮುಂಚೆ ಕೊಟ್ಟಿದ್ದಾರೆ. ನ ಅಂದ್ರೆ ನೆಗೇಶನ್. ನ ಅಂತ ಹೇಳಿದ್ರೆ ಆಗುದಿಲ್ಲ, ಭ್ರಾಂತಿಗೆ ಒಳಗಾಗುವುದಿಲ್ಲ ಅಂತ ಹೇಳಿ. ತಸ್ಮಾತ್ ಆದ್ದರಿಂದ ಸರ್ವೇಷು ಕಾಲೇಶು ಯಾವಾಗಲೂ ಯೋಗಯುಕ್ತ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿನವನು ಭವ ಹಾಗೂ ಅರ್ಜುನ ಅರ್ಜುನನೇ. ಅನುವಾದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನ, ಕೃಷ್ಣ ಎಷ್ಟು ಪ್ರೀತಿಯಿಂದ ಕರೆಯುವುದು ಅರ್ಜುನ. ನಾವು ಈ ರೀತಿಯಲ್ಲಿ ನಮ್ಮನ್ನು ಕೃಷ್ಣ ಯಾವಾಗ ಕರೀತಾರೆ ಗೊತ್ತಿಲ್ಲ. ಅರ್ಜುನ, ಭಕ್ತರಿಗೆ ಈ ಎರಡು ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೆ ಈಡಾಗುವುದಿಲ್ಲ. ಈಗ ನಿನ್ನೆ ನಾವೆಲ್ಲ ಗೊಂದಲಕ್ಕೆ ಈಡಾಗಿದ್ರೆ ಆಗ್ಲಿಲ್ಲ, ಯಾಕೆಂದ್ರೆ ನಾವು ಈ ಶ್ಲೋಕವನ್ನು ಅಲ್ಲೇ ಚರ್ಚೆ ಮಾಡಿದ್ದೇವೆ ಸ್ವಲ್ಪ. ಆದುದರಿಂದ ಸದಾ ಯೋಗಯುಕ್ತನಾಗಿರು ಅಂದ್ರೆ ಸದಾ ಭಕ್ತಿ ಯೋಗದ ಸೇವಾ ಕೈಂಕರ್ಯದಲ್ಲಿ ತೊಡಗುವಂಥವನಾಗು. ಭಾವಾರ್ಥ: ಐಹಿಕ ಜಗತ್ತನ್ನು ಬಿಡುವಾಗ ಆತ್ಮನು ಬಳಸುವ ವಿವಿಧ ಮಾರ್ಗಗಳಿಂದ ಅರ್ಜುನನ ಮನಸ್ಸು ಕಲಕಬಾರದೆಂದು ಕೃಷ್ಣನು ಇಲ್ಲಿ ಉಪದೇಶ ಮಾಡುತ್ತಿದ್ದಾನೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಕೂಡ, ಅರ್ಜುನನ ವಿಚಾರ ಬಿಡಿ, ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಕೂಡ ಇದು ನೋಡು, ಅಯ್ಯೋ ನನಗಿಂತ ಅವಕಾಶವೇ ಇಲ್ಲಲ್ಲ ಅಂತ ಹೇಳುವಂತ ಭಾವನೆ ಬರ್ತದೆ. ನಾನು ಏನು ಮಾಡ್ಲಿಲ್ಲ, ನಾನು ಹಾವು ಮುಂಗಿಸಿ ತರ ಜೀವನ ಮಾಡ್ತಾ ಇದ್ದೇನೆ, ನನಗೆ ಏನಪ್ಪ ಗತಿ. ಆದ್ರೆ ಇಲ್ಲಿ ನಮಗೊಂದು ಭಗವಂತ ಆಶ್ವಾಸನೆ ಕೊಡ್ತಿದ್ದಾರೆ. ಇಲ್ಲ, ನೀನು ಜಪ ಶುರು ಮಾಡು, ನೀನು ಭಗವದ್ಗತಿ ಮಾಡ್ಲಿಕ್ಕೆ ಶುರು ಮಾಡು. ಅದು ಮಾಡಿದ್ರೆ ಖಂಡಿತವಾಗಿ ಏನು ಸಂಶಯ ಇಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಓದ್ತಾ ಇದ್ದೆ, ಆ ಶ್ಲೋಕವನ್ನ ನಾನು ಹೇಳ್ತೇನೆ. ಅದು ಯಾವುದ್ರದ್ದು ಅಂತ ಹೇಳಿದ್ರೆ ಭಕ್ತರ ಸಾಮೃತ ಸಿಂಧುವಲ್ಲಿ ಬರೆದಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಭೃತ್ಯಸ್ಯ ಪಶ್ಯತಿ ಗುರೂನ್ ಅಪಿ ನಾಪರಾಧಾನ್ ಸೇವಾನ್ ಮಾನಗಪಿ ಕೃತಾಂ ಬಹು ದಾಭ್ಯುಪೈತಿ ಅವಿಷ್ಕರೋತಿ ಪಿಶುನೇಶು ಅಪಿ ನಾಭ್ಯಸೂಯಾಂ ಶೀಲೇನ ನಿರ್ಮಲಮತಿ ಪುರುಷೋತ್ತಮೋಯಂ. ಇಂಗ್ಲಿಷಲ್ಲಿ ಓದ್ತೇನೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ. ದ ಸುಪ್ರೀಂ ಲಾರ್ಡ್, ಶ್ಲೋಕದ ಇಂಪಾರ್ಟೆನ್ಸ್ ಇದೆ, ಆದರೆ ನಮ್ಗೆ ಈಗ ಸಾಧ್ಯ ಇಲ್ಲ. ಅದರ ಅರ್ಥವನ್ನು ನಾವು ನೋಡೋಣ. ಭಕ್ತಿರ ಸಾಮೃತ ಸಿಂಧುವಲ್ಲಿ 2.1.139 ದ ಸುಪ್ರೀಂ, ಯಾವ್ದು ನೆನ್ನೆ ಓದಿದ್ದೆ ಹಾಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಷ್ಟೇ. ದ ಸುಪ್ರೀಂ ಲಾರ್ಡ್ ಹೂ ಈಸ್ ಪ್ಯೂರ್ ಹಾರ್ಟೆಡ್ ಬೈ ಹಿಸ್ ವೆರಿ ನೇಚರ್. ಭಗವಂತ ಪರಮೋತ್ತಮ ಪರಮಪುರುಷ, ಅವನು ಯಾವತ್ತೂ ಶುದ್ಧ, ಅದು ಅವನ ಗುಣ. ಶುದ್ಧತೆ ಅಂತ ಹೇಳುದು ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಹತ್ರ. ಡಸ್ ನಾಟ್ ಸಿ ದ ಸೀರಿಯಸ್ ಒಫೆನ್ಸ್ ಆಫ್ ಹಿಸ್ ಸರ್ವೆಂಟ್. ಅವನು ಅವನ ಸೇವಕರ ಯಾವುದೇ ರೀತಿಯ ಘನವಾದ ಅಪರಾಧವನ್ನ ನೋಡುವುದಿಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಳ್ಳುವುದಿಲ್ಲ. ಬಟ್ ಹಿ ಆಕ್ಸೆಪ್ಟ್ಸ್ ಈವನ್ ಎ ಲಿಟಲ್ ಸರ್ವಿಸ್ ಆಸ್ ಎ ಗ್ರೇಟ್ ಥಿಂಗ್. ಆದರೆ ಅವರು, ಆ ಸೇವಕರು ಮಾಡುವಂತಹ ಕಿಂಚಿತ್ತು ಸೇವೆಯನ್ನ ದೊಡ್ಡ ಬೆಟ್ಟದ ಹಾಗೆ ತಗೊಳ್ತಾರೆ ಭಗವಂತ. ಹಿ ಡಸ್ ನಾಟ್ ಫೈಂಡ್ ಫಾಲ್ಟ್. ಭಗವಂತ ಯಾರಲ್ಲಿ ಕೂಡ ಫಾಲ್ಟ್ ಫೈಂಡ್ ಮಾಡುವುದಿಲ್ಲ. ಫಾಲ್ಟಿಗೆ ಏನು ಹೇಳುದು? ತಪ್ಪನ್ನ ಗ್ರಹಿಸುವುದಿಲ್ಲ ಯಾರದ್ದು ಕೂಡ. ಈವನ್ ಇನ್ ದೋಸ್ ಆಫ್ ಲೋ ಕ್ಯಾರೆಕ್ಟರ್, ಅಂತಹ ಏನ್ ಹೇಳುದು, ತುಂಬಾ ಕೆಳಸ್ತರದಲ್ಲಿ ಇರುವಂತಹ ಜೀವನ ನಡೆಸ್ತಾ ಇದ್ದಾರಲ್ಲ, ಅವರು ಕೂಡ ನಿಧಾನವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಭಗವಂತ ಅವರ ಕೆಟ್ಟ ಗುಣವನ್ನು ಯಾವುದನ್ನು ನೋಡದೆ ಬರೀ ಭಗವತ್ ಪ್ರಾಪ್ತಿಗೆ ಇರುವಂತಹ ಮಾರ್ಗವನ್ನು ಹಿಡಿದಿರುವಂತಹ ಆ ಗುಣವನ್ನು ಮಾತ್ರ ನೋಡ್ತಾರೆ ಭಗವಂತ. ಇಷ್ಟು ಹೇಳಿರುವಾಗ ನಮಗೆ ಎಷ್ಟೊಂದು ಸಮಾಧಾನ ಅಂತ ಹೇಳಿದ್ರೆ,
ಆ ಸಮಾಧಾನದಿಂದ ನಾವು ಇನ್ನು ಜಾಸ್ತಿ ಭಕ್ತಿ ಮಾಡಬೇಕು. ಯಾಕಂದ್ರೆ ಇಷ್ಟನ್ನೇ ಇಷ್ಟು ನೋಡ್ತಾ ಇರುವಾಗ ನಾವು ಇಷ್ಟು ಮಾಡಿದ್ರೆ ಹೇಗಿರ್ಬಹುದು ಅಲ್ವಾ? ಅದ್ಭುತ. ಐಹಿಕ ಜಗತ್ತನ್ನು ಫಾಲ್ಟಿಗೆ ಏನ್ ಹೇಳುದು? ತಪ್ಪು. 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 ಓಕೆ, ಅಪರಾಧ. ಅಪರಾಧ. ಓಕೆ, ಸರಿ ಮಾತಾಜಿ, ಧನ್ಯವಾದ. ಕುಂದುಕೊರತೆ ಅಂತ ಹೇಳ್ಬೋದು. ಆಗ್ಲಿ ಮಾತಾಜಿ, ಇದೆಲ್ಲ ಯಾವುದು ಸೂಕ್ತ ಅದಂತ ತಗೊಳ್ಳಿ. ಕೊರತೆ. ಓಕೆ. ಐಹಿಕ ಜಗತ್ತನ್ನು ಬಿಡುವಾಗ ಆತ್ಮನು ಬಳಸುವ ವಿವಿಧ ಮಾರ್ಗಗಳಿಂದ ಅರ್ಜುನನ ಮನಸ್ಸು ಕಲಕಬಾರದೆಂದು ಕೃಷ್ಣನು ಇಲ್ಲಿ ಉಪದೇಶ ಮಾಡುತ್ತಿದ್ದಾನೆ. ಏರ್ಪಾಟಿನಿಂದ ನಿರ್ಗಮನಿಸುತ್ತಾನೋ. ಏರ್ಪಾಟಿಂದ ಅಂದ್ರೆ ಪ್ಲಾನ್ ಹಾಕಿ, ಅಂದ್ರೆ ಯೋಗಿ ಈ ಕ್ಷಣದಲ್ಲಿ, ಈ ದಿವಸ, ಈ ಸಮಯದಲ್ಲಿ ನಾನು ಪ್ರಾಣತ್ಯಾಗ ಮಾಡ್ತೇನೆ, ದೇಹತ್ಯಾಗ ಮಾಡ್ತೇನೆ ಅಂತ ಹೇಳಿ, ಅಥವಾ ಆಕಸ್ಮಿಕವಾಗಿ ನಿರ್ಗಮಿಸುತ್ತಾನೋ ಎಂಬುದರ ಬಗ್ಗೆ ಪರಮ ಪ್ರಭುವಿನ ಭಕ್ತನು ಆತಂಕ ಪಡಬಾರದು. ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು. ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು. ಅವನು ಹರೇ ಕೃಷ್ಣ ಸಂಕೀರ್ತನೆ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮಾಡಬೇಕು. ಈ ಎರಡು ಮಾರ್ಗಗಳ ವಿಷಯವಾಗಿ ಚಿಂತಿಸುವುದು ಕ್ಲೇಶದಾಯಕ ಎಂದು ಅವನು ತಿಳಿಯಬೇಕು. ತುಂಬಾ ಇಂಪಾರ್ಟೆಂಟು. ಈ ಎರಡು ಮಾರ್ಗದನ್ನ ಜಾಸ್ತಿ ಡಿಸ್ಕಷನ್ ಮಾಡುವ ಅಗತ್ಯ ಇಲ್ಲ. ಅದರ ಬಗ್ಗೆ ಚಿಂತನೆ ಮಾಡಿ ಅಯ್ಯೋ ನಾನು ಯಾವಾಗ ಏನಾಗ್ತದೆ ಅಂತ ಹೇಳಿ ಚಿಂತನೆ ಅಗತ್ಯ ಇಲ್ಲ. ಯಾಕಂದ್ರೆ ಅದು ಕ್ಲೇಶದಾಯಕ. ಕ್ಲೇಶದಿಂದ ಏನಾಗ್ತದೆ? ಕ್ಲೇಶದಿಂದ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಕ್ಲೇಶ ಇರಲೇಬಾರದು ಅಂತ ಹೇಳಿದ್ರೆ ಇಂಥದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅದನ್ನು ಯಾಕೆ ಕೊಟ್ಟಿದ್ದಾರೆ ಭಗವಂತ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಾಗ್ಲಿಕ್ಕೋಸ್ಕರ ಅದು ಕ್ಲೇಶ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅಂತ ಮಾರ್ಗ ಹಿಡಿತೇನೆ ನಾನು. ಯಾಕಂದ್ರೆ ವೇದದಲ್ಲಿ ಇಂತಹ ಮಾರ್ಗಗಳು ತುಂಬಾ ಕಡೆ ಇವೆ. ಆ ಮಾರ್ಗ ಹಿಡಿಬೇಡಿ ಅಂತ ಹೇಳೋ ಉದ್ದೇಶಕ್ಕೆ. ಯಾಕಂದ್ರೆ ವೇದದಲ್ಲಿ ಎಲ್ಲ ರೀತಿಯ ವಿಚಾರಗಳಿದೆ. ಉಪಾಸನ ಕಾಂಡ, ಜ್ಞಾನ ಕಾಂಡ, ಕರ್ಮ ಕಾಂಡ. ಇದರಲ್ಲಿ ಯಾವುದನ್ನು ತಗೊಳ್ಬೇಕು? ಭಗವಂತನ ಭಕ್ತಿ, ಶುದ್ಧ ಭಕ್ತಿಯನ್ನು ಮಾತ್ರ ತಗೊಳ್ಬೇಕು ಅಂತ ಹೇಳೋ ಉದ್ದೇಶಕ್ಕೆ ಭಗವಂತ ಇದು ABCD ಅಂತ ಕೆಲವರು ಹೇಳ್ತಾರೆ. ಯಾರಿಗಾದ್ರೂ ಇದರಲ್ಲಿ ಇರುವ ಒಂದು ವಿಚಾರವನ್ನ ಪರ್ಫೆಕ್ಷನ್ ಮಾಡ್ಲಿಕ್ಕೆ ಆಗಿದೆ, ನನಗೆ ಆಗ್ಲಿಲ್ಲ ಇದರಲ್ಲಿ ಒಂದು ಪರ್ಫೆಕ್ಷನ್. ಇದು ಚಿಕ್ಕ ಮಕ್ಕಳಿಗಿರುವ ಶಾಸ್ತ್ರ ಅಂತ ಹೇಳ್ತಾರೆ ಕೆಲವರು. ಚಿಕ್ಕ ಮಕ್ಕಳಿಗಿರುವ ಶಾಸ್ತ್ರ ಇದು, ಅಂದ್ರೆ ABCD ಅಲ್ವಾ? ಶ್ರೀಲ ಪ್ರಭುಪಾದರು ಹಾಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಮಸ್ಟ್ ಅಂತ ಹೇಳುವ ದೃಷ್ಟಿಕೋನದಿಂದ, ಇದನ್ನು ತೇರ್ಗಡೆ ಮಾಡಿ ಮುಂದೆ ಹೋಗ್ಬೇಕು ಎಂಬ ದೃಷ್ಟಿಕೋನದಿಂದ. ಆದ್ರೆ ನಾನು ಇಲ್ಲೇ ಸ್ಟಕ್ ಆಗಿದ್ದೇನೆ, ಇಲ್ಲೇ ಇದೇ ನನಗೆ ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಇದನ್ನು ಇನ್ನು ಜಾಸ್ತಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಈ ಶಾಸ್ತ್ರ ಭಗವದ್ಗೀತೆ ಪರ್ಫೆಕ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಹೋಗೋಣ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು. ಸೇವೆ ಇಲ್ಲ ಆದ್ರೆ ತನ್ಮಯತೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ಜಪ ಮಾಡ್ತೇನೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ನಿನ್ನೆ ಪ್ರಭುಗಳು ಹೇಳಿದ್ದಾರೆ, ಬೇರೆಲ್ಲ ಓಕೆ, ಆದ್ರೆ ಇದು ತುಂಬಾ ಕಷ್ಟ. ಜಪ ಮಾಡುವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ. ಯಾರಾದ್ರೂ ಹೇಳ್ತೀರಾ ಜಪ ಮಾಡುವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಕಾರಣ ಏನು? ನಮಗೆಲ್ರಿಗೂ ಹೋಗ್ತದಲ್ಲ. ಯಾರಾದ್ರೂ ಒಬ್ಬರು ಇದ್ದೇವ ನಾವು ಹೋಗ್ಲಿದಿಲ್ಲ ಅಂತ ಹೇಳುವವರು? ಬಹಳು ಅಪರೂಪ. ಇರ್ಲೂಬಹುದು, ಆದ್ರೆ ಅದನ್ನು ಕೇಳಲಿಕ್ಕಿಲ್ಲ ಈಗ ನಾವು. ಯಾಕೆ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ? ಯಾರಾದ್ರೂ ಹೇಳ್ತೀರಾ? ಭೌತಿಕ ಆಶೆಗಳು. ಪರ್ಫೆಕ್ಟ್, ಒಂದೇ ಉತ್ತರ ಮಾತಾಜಿ ಕೊಟ್ರು. ಭೌತಿಕ ಆಸೆ, ಭೌತಿಕ ಆಕಾಂಕ್ಷೆಗಳು ಅದಿರುವ ಕಾರಣ ಹೋಗ್ತದೆ. ನಮಗೆಲ್ರಿಗೂ ಹೋಗ್ತದೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಡಿಗ್ರಿ, ಅಂದ್ರೆ ಒಂದೊಂದು ರೀತಿಯ ವಿಚಾರದಲ್ಲಿ ಇರ್ತದೆ. ಆದ ಕಾರಣ ವೈಷ್ಣವರ ಸೇವೆ ತುಂಬಾ ಇಂಪಾರ್ಟೆಂಟ್. ವೈಷ್ಣವರ ಸೇವೆಯಲ್ಲಿ ನಾವು ನಿಧಾನವಾಗಿ ಶುದ್ಧರಾಗಿ ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ನಮಗೆ ಇನ್ನೂ ಆಸಕ್ತಿ ಬೆಳೀತದೆ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಸೇವೆ. ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಮನುಷ್ಯನ ಮಾರ್ಗವು ಸುರಕ್ಷಿತ, ಖಚಿತ ಮತ್ತು ಇದು ನೆರವಾಗುತ್ತದೆಯಾ ನೇರವಾಗುತ್ತದೆ ಎಂತ? ಇದು ನೆರವಾಗುತ್ತದೆ ಇರಬಹುದು. ನೇರ ಅಂದ್ರೆ ಸ್ಟ್ರೈಟ್ ಆಗ್ತದೆ ಅಂತ. ನೆರವಾಗುತ್ತದೆ ಪ್ರಭು. ಧನ್ಯವಾದ. ಈ ಶ್ಲೋಕದಲ್ಲಿ ಯೋಗ ಯುಕ್ತ ಎಂಬ ಪದವು ಅರ್ಥವತ್ತಾದದ್ದು. ಯೋಗ ಯುಕ್ತ ಅಂತ ಹೇಳಿದ್ರೆ ಯೋಗದಲ್ಲಿ ದೃಢವಾಗಿರುವ ಮನುಷ್ಯನು. ಯಾವ ಯೋಗದಲ್ಲಿ? ಭಗವಂತನ ಸೇವೆಯಲ್ಲಿ ದೃಢವಾಗಿರುವುದು. ಒಂದು ದಿವಸ ಸಹ ನಾನು ಸೇವೆ ಇಲ್ಲ ಅಂತ ಹೇಳಿಕ್ಕಿಲ್ಲ. ಸೇವೆ ಕ್ಷಣ ಕ್ಷಣಕ್ಕೂ ಸೇವೆ. ಯಾವುದು ಸೇವೆ ಅಂತ ನಮ್ಗೆ ಈಗಾಗಲೇ ಗೊತ್ತಾಯ್ತು. ಈ 9 ಮತ್ತೆ ಅದು ಕವಲೆ ಹಿಡಿದು ಸಾವಿರಾರು ಸೇವೆಗಳಿವೆ. ಮುಖ್ಯವಾಗಿ 9 ಕಾಣುತ್ತದೆ. ಆ 9ರಲ್ಲಿ ಸಾವಿರಾರು, ಲೆಕ್ಕ ಇಲ್ಲದಷ್ಟು ಸೇವೆ ಇದೆ.
ಅಂತಹ ಸೇವೆಗಳನ್ನ ನಾವು ರೂಪ ಗೋಸ್ವಾಮಿಗಳದ್ದು ಅದೇ ರೀತಿ ಹರಿಭಕ್ತಿ ವಿಲಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ. ಏನೆಲ್ಲ ಸೇವೆ ಅಂತ ಹೇಳಿ, ಉದಾಹರಣೆಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದು ಕೂಡ ಸೇವೆ, ಗೋಮಾತೆಗೆ ಸೇವೆ ಮಾಡೋದು ಕೂಡ ಸೇವೆ, ತುಳಸಿ ಮಾತೆಗೆ ಸೇವೆ ಮಾಡೋದು ಸೇವೆ. ಇದೆಲ್ಲ ಶುದ್ಧ ಭಕ್ತಿಯ ಒಳಗೆ ಬಂದಿರುವಂಥದ್ದು. ಆಮೇಲೆ 64 ಕಲೆಗಳನ್ನು ಮಾಡುವುದು ಕೂಡ ಸೇವೆ. ಹಾಗೆ ಇದು ಸುಮ್ಮನೆ ಅಲ್ಲ, ದೊಡ್ಡ ವಿಚಾರ ಇದರಲ್ಲಿ. ನಮಗೆ ಅನ್ನಿಸ್ತದೆ ಅಯ್ಯೋ ಅದು ಮಾಡಬಾರದು ಇದು ಮಾಡಬಾರದು. ನಾವು ಏನೇನು ಹೇಳಿದ್ದಾರೆ ಅದನ್ನೇ ಹಿಡ್ಕೊಂಡು ಮಾಡಿದರೆ ಎಲ್ಲವೂ ಸೇವೆ ಆಗಿಬಿಡ್ತದೆ. ಯೋಗದಲ್ಲಿ ದೃಢವಾಗಿರುವ ಮನುಷ್ಯನು ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುತ್ತಾನೆ. ಆದ ಕಾರಣ ಈ ಒಂದು ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟು. ಹೇಗೆ ನಾವು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರಬಹುದು. ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಮಾಡರ್ನ್ ಯಾವುದೋ ಮಾಡುದು ಕಷ್ಟ. ಯಾಕೆ ಅಂತ ಹೇಳಿದ್ರೆ ಅದು ಶಾಸ್ತ್ರದಲ್ಲಿ ಹೇಳದೇ ಇರುವಂತದನ್ನ ನಾವು ಮಾಡಿದ್ರೆ ಹೇಗೆ ಸಾಧ್ಯ? ಯಾಕಂದ್ರೆ ಆ ಒಂದು ಕರ್ಮವೇ ಶಾಸ್ತ್ರ ವಿರುದ್ಧವಾಗಿರುವಂತ ಕರ್ಮ ಆಗಿರ್ತದೆ. ಅಕರ್ಮ ಅಲ್ಲ, ಏನು ವಿಕರ್ಮ ಆಗಿರ್ತದೆ. ಈಗ ನಾವು ಕಲಿಯುವಂಥದ್ದು ಇಲ್ಲಿ ಅಲ್ಲ, ಭಗವದ್ಗೀತೆ ಅಲ್ಲ, ನಾವು ಹೋಗಿ ಏನೋ ಕಲಿತೇವೆ. ನಾವು ಯಾವ್ದ್ಯಾವುದೋ ಯೂನಿವರ್ಸಿಟಿಗೆ ಹೋಗಿ ಏನೇನೋ ಕಲಿತೇವೆ. ಶ್ರೀಲ ಪ್ರಭುಪಾದರು ಅದಕ್ಕೆ ಏನೋ ಹೇಳ್ತಾರೆ, ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಹೇಳಿ. ಈ ತರ ಕಲಿಯುವುದು ಇದೆಯಲ್ಲ, ಇದು ವಿಕರ್ಮ. ನಾವೆಲ್ಲ ಮಾಡಿದ್ದೇವೆ, ಹೆಚ್ಚಿನವರೆಲ್ಲ ಕಲ್ತಿದ್ದೇವೆ, ABCD ಕಲ್ತಿದ್ದೇವೆ. ಅದರಿಂದ ನಮಗೆ ಈಗ ಸಹಾಯ ಆಗ್ತಿದೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಕಲ್ತು ನಾವು ಮಾಡಿದಂತ ವೃತ್ತಿ ಇದೆಯಲ್ಲ, ಅದು ವೈದಿಕ ವೃತ್ತಿ ಅಲ್ಲ, ಶಾಸ್ತ್ರ ವೃತ್ತಿ ಅಲ್ಲ ಹೆಚ್ಚಿನದ್ದು. ಆದ ಕಾರಣ ನಾವು ಸ್ವಲ್ಪ ಇಲ್ಲಿ ವಿಚಾರವನ್ನು ಗಮನಿಸಿದರೆ ನೆಕ್ಸ್ಟ್ ಜನರೇಷನ್ಗೆ ಇದರನ್ನ ಪಾಸ್ ಮಾಡಿದ್ರೆ ಅವರಾದ್ರೂ ಬದಲಾವಣೆ ಆಗಬಹುದು. ಯಾರಿಗಾದ್ರೂ ಗೊತ್ತಾ ಈಗಿನ ಎಜುಕೇಶನ್ ಸಿಸ್ಟಮ್ಗೆ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ? ನೆನಪಿದೆ ಯಾರಿಗಾದ್ರೂ? ಯಾರಿಗೂ ನೆನಪಿಲ್ಲ? ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ನಂಗೂ ಎಕ್ಸಾಕ್ಟ್ ವರ್ಡ್ ನೆನಪಿ ಬರ್ತಿಲ್ಲ. ಯಾರಿಗಾದ್ರು ನೆನಪಿದ್ಯಾ? ಸ್ಲಾಟರ್ ಹೌಸ್. ಏನು? ಕರೆಂಟ್ ಎಜುಕೇಶನ್ ಈಸ್ ಸ್ಲಾಟರ್ ಹೌಸ್. ಸ್ಲಾಟರ್ ಹೌಸ್ ಅಂದ್ರೆ ಏನು ಹೇಳಿ ಯಾರಾದ್ರೂ? ಅನಿಮಲ್ಸ್ ಕಡಿತಾರಲ್ಲ ಸರ್ ಆ ಪ್ಲೇಸ್ ಅಲ್ಲಿ. ಅದಕ್ಕೇನ್ ಹೇಳ್ತಾರೆ? ವದಾಗಾರ. ಹಾ, ವದಾಗಾರ. ಕಸಾಯಿಖಾನೆ, ವಧಾಗಾರ. ಆಯ್ತು, ಯಾವ್ದಾದ್ರೂ ಪರವಾಗಿಲ್ಲ. ಈಗಿನ ಶಾಲೆ ಅಂತ ಹೇಳಿದ್ರೆ ಕಸಾಯಿಖಾನೆ ಅಂತ ನಾನು ಹೇಳ್ತಾ ಇಲ್ಲ, ಶ್ರೀಲ ಪ್ರಭುಪಾದರು ಹೇಳ್ತಾ ಇರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಸತ್ಯ, ಏನು ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಕಲ್ತ ಮೇಲೆ ಏನು ಮಾಡುದು? ಕಲ್ತ ಮೇಲೆ ಹಣ ಮಾಡುದು ಹೇಗೆ ಅಂತ ಚಿಂತನೆ ಮಾತ್ರ ಇರ್ತದೆ ಮೇಯ್ನ್. ನಮ್ಮ ಗುಣವನ್ನ, ನಮ್ಮ ಭಗವಂತನ ಕಡೆಗೆ ಹೋಗುವ ರೀತಿಯ ವಿಚಾರಗಳನ್ನು ಕಲಿಸುವುದು ಎಳ್ಳಿನಷ್ಟು ಕೂಡ ಇಲ್ಲ ಅಲ್ಲಿ. ಸರಿ, ಶ್ರೀ ರೂಪ ಗೋಸ್ವಾಮಿಯವರು ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಯುಕ್ತ ವೈರಾಗ್ಯ ಅಂದ್ರೆ ಏನು ಅಂತ ಹೇಳಿದರೆ, ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರ್ಲಿಪ್ತನಾಗಿರಬೇಕು ಮತ್ತು ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಎಂದು ಉಪದೇಶಿಸಿದ್ದಾರೆ. ಪ್ರಾಪಂಚಿಕ ವಿಷಯವನ್ನ ಮಾಡುವುದಿಲ್ಲ ಅಂತ ಇಲ್ಲ, ಆದ್ರೆ ಅದರಲ್ಲಿ ಆಸಕ್ತಿ ಇಲ್ಲ, ನಿರ್ಲಿಪ್ತನಾಗಿರ್ತಾನೆ. ಆದ್ರೆ ಅದನ್ನು ಮಾಡಿ ಅದರಲ್ಲಿ ಬಂದ ಫಲವನ್ನು ಸಂಪೂರ್ಣವಾಗಿ ಉಪಯುಂಜತಃ ಏನ್ ಮಾಡ್ತಾರೆ? ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಿಕೊಳ್ತಾರೆ. ಕೆಲಸ ನಿಲ್ಲಿಸುವುದಿಲ್ಲ, ಆದ್ರೆ ಕೆಲಸ ಮಾಡಿ. ಈ ವಿಷಯ ಅಂತ ಹೇಳುದು ಯಾವುದು? ಈ ವಿಷಯ ಅಂತ ಹೇಳುದು ನಮ್ಮ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾದಂಥ ಕಾರ್ಯ, ಬೇರೆ ಅಲ್ಲ. ಬೇರೆ ಇಂದ್ರಿಯ ತೃಪ್ತಿಯ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಇಂದ್ರಿಯ ತೃಪ್ತಿಯ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ವಿಷಯ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತಹ ಕರ್ಮವನ್ನು ಹೇಳ್ತಾ ಉಂಟು. ಅಂತ ಕರ್ಮದಲ್ಲಿ ಬಂದ ಫಲವನ್ನ ಏನ್ ಮಾಡ್ತಾರೆ? ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಆ ಕರ್ಮ ಹೇಗೆ ಆಗಿರ್ಬೇಕು? ಆ ಕರ್ಮ ಹೇಗೆ ಆಗಿರ್ಬೇಕು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮ ಆಗಿರ್ಬೇಕು. ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರ್ಲಿಪ್ತನಾಗಿರಬೇಕು ಮತ್ತು ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಎಂದು ಉಪದೇಶಿಸಿದ್ದಾರೆ. ಯುಕ್ತ ವೈರಾಗ್ಯ ಎನ್ನುವ ಈ ರೀತಿಯಿಂದ ಯುಕ್ತ ವೈರಾಗ್ಯ ಅಂದ್ರೆ ಏನು? ಸುಮ್ಮನೆ ಅದು ಬೇಡ ಇದು ಬೇಡ ಅಂತ ಬಿಡುವುದಲ್ಲ, ಎಲ್ಲವನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸುವಂತಹ ವೈರಾಗ್ಯ. ಎಲ್ಲವನ್ನು ಅಂತ ಹೇಳುವಾಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಎಲ್ಲವನ್ನು ಅಂತ ಹೇಳಿ ಈಗ ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಿದ್ರೆ ಎಲ್ಲವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಆದ ಕಾರಣ ಎಲ್ಲವನ್ನು ಅಂತ ಹೇಳಿದ್ರೆ ಶಾಸ್ತ್ರ ವಿರುದ್ಧವಾದ್ದಲ್ಲ. ಶಾಸ್ತ್ರ ವಿರುದ್ಧವಾದ್ದನ್ನ ಮಾಡಬಾರದು ಅಂತ ಹೇಳಿರುವಾಗ ಅದನ್ನು ತಗೊಂಡು ಇದಕ್ಕೆ ಹಾಕೋದು ಹೇಗೆ ನಾವು? ಯುಕ್ತ ವೈರಾಗ್ಯ ಎನ್ನುವ ಈ ರೀತಿಯಿಂದ ಮನುಷ್ಯನು ಪರಿಪೂರ್ಣತೆಯನ್ನು ಪಡೆಯುತ್ತಾನೆ.
ಭಕ್ತನಿಗೆ ಪರಮ ನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತದೆ. ಒಂದು ನಿಮಿಷ, ಯಾರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಭಕ್ತನಿಗೆ ಪರಮ ನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತದೆ. ಭಕ್ತಿ ಸೇವೆ ಮಾಡುದು ಅಂತ ಹೇಳಿದ್ರೆ ಟಿಕೆಟ್ ತೆಗೆದಿಟ್ಟ ಹಾಗೆ. ಸಮಯ ಬರುವಾಗ ನಾವೀಗ ಬುಕ್ಕಿಂಗ್ ಮಾಡ್ತೇವಲ್ಲ, ವೃಂದಾವನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೇವೆ. ಎಷ್ಟು 3 ತಿಂಗಳೋ 4 ತಿಂಗಳೋ 2 ತಿಂಗಳೋ ಮುಂಚೆ ಅಲ್ವಾ? ಟಿಕೆಟ್ ಬುಕ್ ಮಾಡುದು ಅಂತ ಹೇಳಿದ್ರೆ ನಾವು ಆ ಸಮಯ ಬರುವಾಗ ಅಲ್ಲಿಗೆ ತನಕ ಹೋದ್ರೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತ ಹೇಳೋ ಶ್ರದ್ಧೆ ಇದೆ ನಮಗೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಇಲ್ಲಿ ಚೆನ್ನಾಗಿ ಸೇವೆ ಮಾಡಿದ್ರೆ ಟಿಕೆಟ್ ತೆಗೆದದ್ದೇ, ಸಮಯ ಬರುವಾಗ ಫ್ಲೈಟ್ ಹತ್ತಿ ಹೋಗುದು ಅಷ್ಟೇ. ಆದುದರಿಂದ ಈ ವರ್ಣನೆಗಳಿಂದ ಆತನು ಮನಃಶಾಂತಿಯನ್ನು ಕಳೆದುಕೊಳ್ಳಬಾರದು. ಯಾವ ವರ್ಣನೆಯಿಂದ? ಈ ವರ್ಣನೆಯನ್ನಲ್ಲ, ಆ ವರ್ಣನೆಯನ್ನ. ಯಾವುದು? ಇದರ ಹಿಂದೆ 2 ಶ್ಲೋಕಗಳ ವರ್ಣನೆಯಿಂದ ನಾವು ಮನಃಶಾಂತಿಯನ್ನು ಕಳೆದುಕೊಳ್ಳಬಾರದು. ನಾವು ಯಾವ ಸಮಯದಲ್ಲಿ ಏನೇ ಆಗಲಿ ನಮಗೆ ಕೃಷ್ಣನ ಹೆಸರು, ಕೃಷ್ಣನ ಸೇವೆ, ಕೃಷ್ಣನ ಬಗ್ಗೆ ಚಿಂತನೆ, ಇದನ್ನು ನಾವು ಮಾಡ್ತಾನೇ ಇರಬೇಕು. ಆ ಒಂದು ಕ್ಷಣ ಸಹ ಬಿಡಬಾರದು. ಆದ್ರೆ ಅಲ್ಲಿ ನಾವು ಈಗಾಗಲೇ ಓದಿದ ಭಕ್ತಿ ರಸಾಮೃತ ಸಿಂಧುವಿನ ಪ್ರಕಾರ ನಾವು ಈಗಾಗಲೇ ಕ್ವಾಲಿಫೈ ಆಗಿದ್ದೇವೆ ಹಾಗೆ ಅಂತ ಹೇಳಿ ನಾವು ತಪ್ಪು ಮಾಡಿದರೆ ಆ ತಪ್ಪಿನ ಲೆಕ್ಕ ಪರಮಾತ್ಮ ಇಡ್ತಾನೆ, ಗುರುಗಳಿರ್ತಾರೆ. ನಾವು ಪುನಃ ಪುನಃ ಇಲ್ಲಿ ಬರಬೇಕು. ಯಾಕೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಸಿಗುದು ಸ್ವರ್ಗಲೋಕ. ಯಾಕೆ ಸ್ವರ್ಗಲೋಕ ಅಂತ ಹೇಳಿದ್ರೆ ನಾವು ಪ್ಯೂರಿಫೈ ಆಗ್ಲಿಲ್ಲ ಅಷ್ಟು. ಆದ ಕಾರಣ ಅಂತ ರಿಸ್ಕ್ ತಗೊಳ್ಳದೆ ನಾವು ಭಗವಂತನ ಸೇವೆಯನ್ನ, ಹೃದಯವನ್ನ ಶುದ್ಧ ಮಾಡ್ಕೊಂಡು ಮಾಡ್ಬೇಕು. ಯಾರ ಬಗ್ಗೆಯೂ ಯಾವ ರೀತಿಯಲ್ಲಿ ನಾವು ಭಗವಂತನ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಪ್ರಯತ್ನ. ನಾವು ಭಗವಂತ ಏನು ಚಿಂತನೆ ಮಾಡ್ತಿದ್ದಾರೆ ಆ ಶ್ಲೋಕದಲ್ಲಿ ನಾವು ಈಗಾಗಲೇ ಗಮನಿಸಿದ್ದೇವೆ. ಇನ್ನೊಬ್ಬರ ತಪ್ಪನ್ನ ನೋಡುದಿಲ್ಲ, ತಪ್ಪನ್ನ ತಿದ್ದಬೇಕು. ನಾವು ನಮಗೆ ಅಂತಹ ಅಧಿಕಾರ ಕೊಟ್ಟಿದ್ರೆ, ನಮಗೆ ಅಂತ ಅಧಿಕಾರ ಇದ್ರೆ ನಾವು ಆ ತಪ್ಪನ್ನ ತಿದ್ದಬೇಕು. ನಾನು ಭಕ್ತರ ನಡುವೆ ಹೇಳ್ತಾ ಇರುವಂತದ್ದು ಬೇರೆಯವರ ಬಗ್ಗೆ ಅಲ್ಲ. ಭಕ್ತರು ಕೊಲೆ ಮಾಡೋದ ಮಾಡಿದ್ರೆ ನಾವು ಖಂಡಿತವಾಗಿ ತಪ್ಪೇ ಅದು. ಅದನ್ನ ನಾನು ಇಲ್ಲಿ ಹೇಳ್ತಾ ಇರುವಂತ ಸಾಮಾನ್ಯ ವಿಚಾರಗಳನ್ನ. ಉದಾಹರಣೆಗೆ ಯಾರೋ ಒಬ್ರು ಏನೋ ತಪ್ಪು ಮಾಡಿದ್ರು ಚಿಕ್ಕದು ಅಂತ ಹೇಳಿ ಅದನ್ನೇ ಹೃದಯದಲ್ಲಿ ಇಡುದಲ್ಲ, ಅದನ್ನ ಅವರ ಜೊತೆ ಮಾತಾಡಿ ಹೀಗೀಗೆ ಆಗಿದೆ, ದಯವಿಟ್ಟು ನಾವಿಬ್ಬರು ಚೇಂಜ್ ಆಗೋಣ ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಮಾಡ್ತಾರೆ. ಯಾಕಂದ್ರೆ ಭಕ್ತ ಅಂತ ಹೇಳೋನು, ಭಕ್ತನು ಅಂತ ಹೇಳೋನು ಹೃದಯ ಶುದ್ಧ ಆಗ್ಲಿಕ್ಕೆ ಪ್ರಯತ್ನ ಪಡುವವನು. ಹೃದಯ ಶುದ್ಧವಾಗ್ಲಿಕ್ಕೆ ಪ್ರಯತ್ನ ಪಡುವವನೇನು ಅದಕ್ಕೆ ಸಿಗುವ ಅವಕಾಶವನ್ನ ಆಕ್ಸೆಪ್ಟ್ ಮಾಡ್ತಾನೆ. ಯಾರಾದ್ರೂ ತಿದ್ಲಿಕ್ಕೆ ಬಂದ್ರೆ ನನ್ನನ್ನು ಶುದ್ಧಿ ಮಾಡ್ಲಿಕ್ಕೆ ಬರ್ತಿದ್ದಾನೆ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ತೇನೆ ನಾನು. ಅದು ನಿಜವಾದ ಭಕ್ತರ ಲಕ್ಷಣ. ಯಾರಾದ್ರೂ ತಿದ್ಲಿಕ್ಕೆ ಬಂದ್ರೆ ನೀನ್ ಯಾರಪ್ಪ ನನಗೆ ತಿದ್ಲಿಕ್ಕೆ ಅಂತ ಹೇಳಿದ್ರೆ ಅದು ಭಕ್ತನ ಲಕ್ಷಣ ಅಲ್ಲ. ಯಾಕೆ ಭಕ್ತನ ಲಕ್ಷಣ ಅಂತ ಹೇಳಿ ನಾನು ತಿದ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಶುದ್ಧ ಆಗ್ಲಿಕ್ಕೆ ರೆಡಿ ಇಲ್ಲ ನಾನು ಅಂತ ಹೇಳಿ. ಆದ ಕಾರಣ ನಾವೆಲ್ಲ ಶುದ್ಧರಾಗ್ಲಿಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಯಾವುದೇ ಭಕ್ತ ನಮಗೆ ಏನೇ ಹೇಳಿದ್ರು ಕೂಡ ನಾವು ಅದನ್ನ ಆಕ್ಸೆಪ್ಟ್ ಮಾಡಿ ಇಂಪ್ರೂವ್ಮೆಂಟ್, ಭಕ್ತಿಯ ಕಡೆಗೆ ಹೋಗುವಂತ ದೃಷ್ಟಿಕೋನ ನಾವು ಬೆಳೆಸಿದ್ರೆ ಆಗ ನಮಗೆ ಈ ಪಥ, ಯಾವ ಪಥ? ಭಕ್ತಿಯ ಪಥದಲ್ಲಿ ನಮಗೆ ಖಂಡಿತವಾಗಿ ಸಲೀಸಾಗಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಆ ಭಕ್ತನ ಬಗ್ಗೆ ಮಾತಾಡುದು, ಈ ಭಕ್ತನ ಮಾತಾಡುದು ಏನಾದ್ರೂ ಆದ್ರೆ ಏನಾಗ್ತದೆ? ಅಲ್ಲಲ್ಲಿ ಮುಳ್ಳಿಗೆ ಕಾಲಿಡುದು, ಆಮೇಲೆ ಡೊಂಕಿಕೊಂಡು ಹೋಗುದು. ಡೊಂಕಿಕೊಂಡು ಏನು ಹೇಳುದು ಗೊತ್ತಿಲ್ಲ ನನಗೆ. ಕಾಲನ್ನ ನಡಿಲಿಕ್ಕೆ ಆಗುದಿಲ್ಲ. ಚಪ್ಪಲಿಯ ಭಾರ ಹೋಯ್ತು. ಕರೆಕ್ಟಾ? ಬೆಂಗಳೂರಿನ ಕನ್ನಡ ಅಲ್ಲ, ಮಂಗಳೂರಿನ ಕನ್ನಡ ಇದು. ಕುಂಟುತ್ತಾ ಹೋಗ್ಬೇಕಾಗ್ತದೆ. ಕುಂಟುತ್ತಾ ಹೋದ್ರೆ ಏನಾಗ್ತದೆ ನಮಗೆಲ್ರಿಗೂ ಗೊತ್ತು. ಧನ್ಯವಾದ. ಏನಾಗ್ತದೆ? ಬೇಗ ತಲುಪ್ತೇನೆ ಅಂತ ಏನು ಗ್ಯಾರಂಟಿ ಇಲ್ಲ. ರಿಸ್ಕ್ ಇದೆ, ಗ್ಯಾರಂಟಿ ಇದೆ, ಆದ್ರೆ ಇಮಿಡಿಯೇಟ್ ಅಲ್ಲ. ಎಷ್ಟು ಜನ್ಮ ಬೇಕು ಅಂತ ಗೊತ್ತಿಲ್ಲ. ತಲುಪಿದ್ರು. ನಾವು ಲೇಟ್ ಆಗಿ ತಲುಪುವಾಗ ನಮಗೆ ಬೇಜಾರಾಗೋದಿಲ್ವಾ? ಖಂಡಿತ ಆಗತ್ತೆ, ಅವರಿಗೂ ಬೇಜಾರಾಗತ್ತೆ. ಆದ ಕಾರಣ ನಾವು ಶುದ್ಧ ಭಕ್ತಿಯ ಕಡೆಗೆ ನಮ್ಮ ಮನಸ್ಸನ್ನ ತಗೊಂಡು ಹೋಗ್ಬೇಕು. ಶುದ್ಧ ಭಕ್ತಿಯ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕು. ನಮಗೆ ಶುದ್ಧ ಭಕ್ತಿ, ಭಗವಂತನ ಸೇವೆ, ಭಗವಂತನ ಪ್ರೇಮದ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕು, ನಮ್ಮ ಹೃದಯ ಶುದ್ಧಿ ಆಗ್ಲಿಕ್ಕೆ ಶುರು ಆಗ್ತದೆ. ಇಮಿಡಿಯೇಟ್ ನಮಗೆ ಅಂತಹ ಕಾರ್ಯಚಟುವಟಿಕೆ ಆಗ್ತಾ ಇಲ್ಲ, ಆದ್ರೆ ಮನಸ್ಸಿನಲ್ಲಿ ಭಗವಂತನ ಶುದ್ಧ ಭಕ್ತಿ ಮಾಡಬೇಕು ಅಂತ ಒಂದು ಯೋಚನೆ ಬಂದ್ರೆ ಸಾಕು, ನಾವು ಶುದ್ಧರಾಗ್ಲಿಕ್ಕೆ ಶುರು ಆಗ್ತೇವೆ. ಅದ್ಭುತ. ಯಾಕೆಂದ್ರೆ ಭಗವಂತನ ಒಂದು ಕೃಪೆ ಅಂತ ಹೇಳಿದ್ರೆ, ಯಾರು ಭಗವಂತನ ಬಗ್ಗೆ ಶುದ್ಧ ಭಕ್ತಿ ಮಾಡಬೇಕು ಅಂತ ಆಸೆ ಪಡ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ ಯಾರು ಆಕ್ಸೆಪ್ಟ್ ಮಾಡ್ತಾರೆ, ಭಗವಂತನ ಜನ್ಮ ಕರ್ಮ ಎಲ್ಲವೂ ದಿವ್ಯ ಅಂತ ಹೇಳಿದ್ರೆ ನಮ್ಮ ಜನ್ಮ ಕರ್ಮ ದಿವ್ಯ ಆಗುವ ಹಾಗೆ ಮಾಡ್ತಾರೆ. ಅದು ಹೇಗೆ ಆಗ್ತದೆ? ನಮ್ಮನ್ನ ವಾಪಸ್ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುವಾಗ ನಮ್ಮದು ಕೂಡ ಜನ್ಮ ಕರ್ಮ ದಿವ್ಯ ಆಗ್ತದೆ.
ಭಗವಂತನ ಜನ್ಮ ಕರ್ಮ ದಿವ್ಯ ಅಂತ ಯಾರು ತಗೊಳ್ತಾರೆ ಅವರ ಜನ್ಮ ಕರ್ಮ ಕೂಡ ದಿವ್ಯ ಆಗತ್ತೆ. ಅದ್ಭುತವಾದ ಲೀಲೆ ಭಗವಂತದ್ದು. ಮುಂದೆ ಹೋಗ್ತಿದ್ದೀನಿ. 28ನೇ ಶ್ಲೋಕ, ಇವತ್ತಿನ 8ನೇ ಅಧ್ಯಾಯದ ಕೊನೆಯ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನಮ್ಗೆಲ್ಲ ಸಂಶಯ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕಾ, ಆ ಪೂಜೆಯಲ್ಲಿ ಭಾಗಿಯಾಗ್ಬೇಕಾ, ಇಲ್ಲಿ ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಇದೆಲ್ಲ ಚರ್ಚೆ ಸಂಶಯ ಎಲ್ಲ ಇತ್ತಲ್ಲ, ಅದನ್ನು ಸಂಪೂರ್ಣ ತೊಳೆದು ಹಾಕುವಂತಹ ಒಂದು ಅದ್ಭುತವಾದ ಶ್ಲೋಕ. ಭಗವಂತನೇ ತನ್ನ ಮುಖಾರವದಿಂದ ನಮಗೆಲ್ಲರಿಗೂ ಸಿಗುವ ಹಾಗೆ ಅರ್ಜುನನಿಗೆ ಹೇಳಿರುವಂತಹ ಅದ್ಭುತವಾದ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಅನುವಾದ: ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು, ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು, ವೇದಾಧ್ಯಯನ. ನಾವು ಯಾರಾದ್ರೂ ಮಾಡಿದ್ದೀರಾ ವೇದ ಅಧ್ಯಯನ? ಶಿಲಪ್ರಭುಪಾದರು ಕೊಟ್ಟದನ್ನು ಓದಿದ್ದೇವೆ, ಆದರೆ ಟ್ರೆಡಿಷನಲ್ ವೇದ ಅಧ್ಯಯನ ಹೋಗಿ ಶಾಸ್ತ್ರವನ್ನು ಓದುವುದು ಹೆಚ್ಚಿನವರು ನಾವು ಮಾಡಿರಲ್ಲ. ಯಜ್ಞಗಳ ಆಚರಣೆ ನಾವು ಯಾರಾದ್ರೂ ಮಾಡಿದ್ದೇವಾ? ಇಲ್ಲ. ದಾನ ಮಾಡುವುದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ಬೋದು, ವೈಷ್ಣವರು ಎಕ್ಸ್ಪೆಕ್ಟ್ ಮಾಡಿದಷ್ಟಲ್ಲ, ಸ್ವಲ್ಪ. ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ ಯಾರು ಭಕ್ತಿ ಸೇವೆ ಮಾಡುವವರು. ಇದೆಲ್ಲ ನ್ಯಾಚುರಲಿ ಸಿಗ್ತದೆ ಅವರಿಗೆ. ಯಾವುದು? ವೇದಾಧ್ಯಯನದ ಫಲ, ಯಜ್ಞಗಳ ಆಚರಣೆಯ ಫಲ, ದಾನದ ಫಲ, ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲ ಎಲ್ಲವೂ ಅಡಕವಾಗಿದೆ. ಯಥಾ ತರೋರ್ಮೂಲ ನಿಷೇಚನೇನ, ಕೇಳಿದಿರಲ್ಲ ನೀವು? ಯಥಾ ತರೋರ್ಮೂಲ ನಿಷೇಚನೇನ, ಕೃಷ್ಣನಿಗೆ ಸೇವೆ ಮಾಡಿದರೆ ಏನಾಗ್ತದೆ? ಬೇರೆಲ್ಲವೂ ಸಿಗ್ತದೆ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಇದನ್ನು ಮನಸ್ಸಲ್ಲಿಟ್ರೆ ಏನು ಸಂಶಯ ಇಲ್ಲ, ನಮಗೇನು ಸಂಶಯ ಇಲ್ಲ. ಮಾಡುವುದು ಒಂದೇ, ಅದು ಭಗವಂತನ ಸೇವೆ. ನಾವು ಬೇರೆ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಹೃದಯದಲ್ಲಿ ಭಗವಂತನ ಸೇವೆ. ತುಂಬಾ ಇಂಪಾರ್ಟೆಂಟು ಈ ಶ್ಲೋಕ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಸಂಶಯವನ್ನು ಸಂಪೂರ್ಣ ತೊಳೆದು ಹಾಕುವಂತಹ ಶ್ಲೋಕ. ಏನೇ ಸಂಶಯ, ನಾನು ಅದು ಮಾಡಲಿಲ್ಲ, ಅಯ್ಯೋ ನಾನು ಬೆಳಿಗ್ಗೆ ಹೋಗಿ ಅಲ್ಲಿ ಹೋಗ್ಬೇಕಿತ್ತು, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಫುಲ್ ಗೊಂದಲ. ಅಂತ ಗೊಂದಲ ಇಲ್ಲ. ಯಾವುದು ಮಾಡಲಿಲ್ಲ ಅಂತ ಹೇಳೋ ಗೊಂದಲ ಬೇಕು, ಜಪ ಮಾಡಲಿಲ್ಲ ಅಂತ ಹೇಳೋ ಗೊಂದಲ ಬೇಕು ನಮಗೆ. ಭಗವಂತನ ಸೇವೆ ಮಾಡಲಿಲ್ಲ, ಭಗವಂತನ ಪೂಜೆ ಮಾಡಲಿಲ್ಲ ಅಂತ ಹೇಳೋ ಗೊಂದಲ ಜಾಸ್ತಿ ಬೇಕು ನಮಗೆ. ಹಾಗೆ ಮಾಡಿದ್ರೆ, ಆ ಗೊಂದಲದಲ್ಲಿ ಸಿಕ್ಕಾಕೊಂಡ್ರೆ ಈ ಗೊಂದಲಗಳು ಯಾವುದು ತೊಂದರೆ ಕೊಡೋದಿಲ್ಲ ನಮಗೆ. ಭಾವಾರ್ಥ: 7 ಮತ್ತು 8ನೇ ಅಧ್ಯಾಯಗಳು ಅಂದ್ರೆ ಹಳೆಯ, ಅಂದ್ರೆ 7ನೇ ಅಧ್ಯಾಯ, ಈಗ ಮಾಡ್ತಾ ಇರುವಂತಹ 8ನೇ ಅಧ್ಯಾಯಗಳು ವಿಶೇಷವಾಗಿ ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ಸೇವೆಗಳನ್ನು ಕುರಿತವು. ಈ ಶ್ಲೋಕವು ಈ ಅಧ್ಯಾಯಗಳ ಸಾರ ಸಂಗ್ರಹ. ಯಾವ ಶ್ಲೋಕ? ಈ 28ನೇ ಶ್ಲೋಕ ಈ 2 ಅಧ್ಯಾಯದ ಸಂಗ್ರಹ, ಸಾರ. ಆದ ಕಾರಣ ಇದನ್ನು ಹಿಡಿದು ಇಟ್ಟುಬೇಕು ಹೃದಯದಲ್ಲಿ. ಮನುಷ್ಯನು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ವೇದಾಧ್ಯಯನ ಮಾಡಬೇಕು ಮತ್ತು ಗುರುವಿನ ರಕ್ಷಣೆಯಲ್ಲಿರುವಾಗ ಕಠಿಣ ವ್ರತಗಳನ್ನು ತಪಸ್ಸನ್ನು ಆಚರಿಸಬೇಕು. ಬ್ರಹ್ಮಚಾರಿಯು ಗುರುವಿನ ಮನೆಯಲ್ಲಿ ಸೇವಕನಂತೆ ಇರಬೇಕು ಮತ್ತು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಗುರುವಿಗೆ ಒಪ್ಪಿಸಬೇಕು. ಗುರುವಿನ ಅಪ್ಪಣೆಯಂತೆ ಆತನು ಆಹಾರವನ್ನು ಸೇವಿಸುತ್ತಾನೆ. ಎಂದಾದರೂ ಗುರುವು ಶಿಷ್ಯನನ್ನು ಊಟಕ್ಕೆ ಕರೆಯುವುದನ್ನು ಮರೆತರೆ ಶಿಷ್ಯನು ಉಪವಾಸ ಮಾಡುತ್ತಾನೆ. ಬ್ರಹ್ಮಚರ್ಯದ ಆಚರಣೆಗೆ ಇವು ಕೆಲವು ವೈದಿಕ ತತ್ವಗಳಾಗಿವೆ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯಮುತ್ತಮಂ. ಸಮಿತ್ಪಾಣಿ ಅಂದ್ರೆ ಸಮಿತ್ತು ಎಲ್ಲ ತಗೊಂಡು ಹೋಗಿ ಭಗವಂತನ ಭಕ್ತನಾದಂತಹ ಗುರುವನ್ನ ಸೇವೆ ಮಾಡಿ ಈ ರೀತಿಯ ಜೀವನವನ್ನ ಮಾಡಬೇಕು. ನಾವು ಮಾಡ್ತಿದ್ದೇವಾ? ಇಲ್ಲ. ಅದಕ್ಕೋಸ್ಕರ ಶಿಲಪ್ರಭುಪಾದರು ನಮಗೊಂದು ಅದ್ಭುತವಾದ ವಿಚಾರ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ, ಅದೇ ರೀತಿಯಂತಹ ಆಚರಣೆ ಮಾಡೋದ್ರಿಂದ. ಈಗ ಸಮಿತ್ ಪಾಣಿ ಅಂತ ಹೇಳಿದ್ರೆ ಮರದ ತುಂಡು ತಗೊಂಡು ಹೋಗ್ಬೇಕು ಅಂತ ಅರ್ಥ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ,
ಶ್ರೋತ್ರಿಯಂ ಅಂದ್ರೆ ಕೇಳಬೇಕು, ಗುರುವಿನ ಮುಖದಿಂದ ಬರುವುದನ್ನ ಕೇಳಬೇಕು. ಹೇಗೆ ಕೇಳಬೇಕು? ಬ್ರಹ್ಮನಿಷ್ಠನಾಗಿ ಕೇಳಬೇಕು. ಬ್ರಹ್ಮನಿಷ್ಠನಾಗಿ ಅಂದ್ರೆ ಕೃಷ್ಣ ಪ್ರಜ್ಞೆ ಬೆಳೆಸಿಕೊಳ್ಳುವ ಉದ್ದೇಶದಿಂದ ಕೇಳಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಏನೆಲ್ಲ ತಗೊಂಡು ಹೋಗ್ಬೇಕು ಗುರುವಿನ ಹತ್ತಿರ? ಯಜ್ಞಕ್ಕೆ ಬೇಕಾದಂತ ಸಾಮಗ್ರಿಯನ್ನು ತಗೊಂಡು ಹೋಗ್ಬೇಕು. ಅದೇ ಇಲ್ಲಿ ಪುಸ್ತಕ ವಿತರಣೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುದಂದ್ರೆ, ಬುಕ್ ಎಲ್ಲಿಂದ ಬರುವಂಥದ್ದು? ಬುಕ್ ಮರದಿಂದಲೇ ಬರುವಂಥದ್ದು. ಅದ ಕಾರಣ ಅದನ್ನು ಮಾಡಿದ್ರೆ ಸೇಮ್ ಶಾಸ್ತ್ರದಲ್ಲಿ ಹೇಳಿದಂತ ಫಲ ಸಿಗ್ತದೆ ನಮಗೆಲ್ಲರೂ. ಆದ ಕಾರಣ ನಾವು ಎಷ್ಟಾಗ್ತದೆ ಅಷ್ಟು ಶ್ರೀಲ ಪ್ರಭುಪಾದರ ಪುಸ್ತಕವನ್ನ ವಿತರಣೆ ಮಾಡಲಿಕ್ಕೆ ಪ್ರಯತ್ನ. ಆದ ಕಾರಣ ಏನಾಗ್ತದೆ, ಬೇರೆಯವರಿಗೆ ಕೂಡ ಇದರ ಬಗ್ಗೆ ಅರ್ಥ ಆಗ್ಲಿಕ್ಕೆ ಪ್ರಯತ್ನ ಸಿಗ್ತದೆ, ಅರ್ಥ ಆಗುವಂತಹ ಅವಕಾಶ ಸಿಗ್ತದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿನ್ನೆ ನಾವು ಓದಿದ್ದೇವೆ ಅವೈಧ ಸಂಬಂಧ ಅಂತ ಹೇಳಿದರೆ. ಅವೈಧ ಸಂಬಂಧ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಅಂದ್ರೆ ಗೃಹಸ್ಥ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ತನ್ನ ಪತ್ನಿ ಅಥವಾ ಪತಿ ಅವರ ಜೊತೆ ಮಾತ್ರ ಸಂಬಂಧ, ಅದು ಕೂಡ ಪ್ರೊಜಿನಿ ಅಂದ್ರೆ ಅದು ಕೂಡ ಸಂತತಿಗೋಸ್ಕರ ಮಾತ್ರ ಆಗಿರುವಂತ ಸಂಬಂಧ ಆಗಿರಬೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ತುಂಬಾ ಕಷ್ಟ, ಇದು ತುಂಬಾ ಕಷ್ಟ. ಆದ ಕಾರಣ ನಾವು ಹರಿನಾಮದ ಆಶ್ರಯ ತಗೊಂಡು, ಕೆಲವರು ಕಷ್ಟ ಯಾಕೆಂದ್ರೆ ಈಗಾಗಲೇ ಆಗಿರ್ಬೋದು ನಮ್ಮ ಜೀವನದಲ್ಲಿ ಈ ತರ ಎಲ್ಲ. ಆದ ಕಾರಣ ಇಂಥ ಕಷ್ಟವನ್ನು ನಾವು ಮನಸ್ಸಿಗೆ ಹಾಕದೆ, ಅನುಸೂಯ ಮಾತಾಜಿ ಒಂದು ನಿಮಿಷ, ಈಗ ಏನೇ ಆಗಿರ್ಲಿ ನಾವು ಹರಿನಾಮವನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು ಬರ್ತದೆ. ಅಂದ್ರೆ ಲಾಸ್ಟ್ ಪ್ಯಾರಾ ಈ ಪಾರದಲ್ಲಿ ಬರ್ತದೆ. ಅದಕ್ಕಿಂತ ಮುಂಚಿನ ಪಾರ ಕಂಪ್ಲೀಟ್ ಮಾಡುವ. ಶಿಷ್ಯನು ಗುರುವಿನ ಬಳಿ 5ರಿಂದ 20 ವರ್ಷಗಳವರೆಗೆ ವೇದಾಭ್ಯಾಸ ಮಾಡಿದ ನಂತರ ಅವನು ಪರಿಪೂರ್ಣ ಸ್ವಭಾವದ ಮನುಷ್ಯನಾಗಬಹುದು. ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಅಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರಾ ಇಲ್ವೋ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಕೃಷ್ಣನನ್ನೇ ಫೋಕಸ್ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದ ಕಾರಣ ಆಗಬಹುದು. ವೇದಾಭ್ಯಾಸವು ಆರಾಮ ಕುರ್ಚಿಯಲ್ಲಿ ಕುಳಿತು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವವರ ಮನರಂಜನೆಗಾಗಿ ಇಲ್ಲ. ಅದರ ಉದ್ದೇಶ ಶೀಲವನ್ನು ರೂಪಿಸುವುದು, ಕ್ಯಾರೆಕ್ಟರ್ ಫಾರ್ಮೇಶನ್. ವೇದದ ಅಧ್ಯಯನ ಮುಖ್ಯವಾಗಿ ಕ್ಯಾರೆಕ್ಟರ್ ಫಾರ್ಮೇಶನ್. ಈ ಶಿಕ್ಷಣದ ಅನಂತರ ಬ್ರಹ್ಮಚಾರಿಗೆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ಮದುವೆಯಾಗಲು ಅನುಮತಿ ದೊರೆಯುತ್ತದೆ. ಗೃಹಸ್ಥನಾಗಿದ್ದಾಗ ಆತನು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಅನೇಕ ಯಜ್ಞಗಳನ್ನು ಮಾಡಬೇಕು. ದೇಶ, ಕಾಲ ಮತ್ತು ಪಾತ್ರಗಳಿಗೆ ಅನುಗುಣವಾಗಿ ಸಾತ್ವಿಕ, ರಾಜಸ, ತಾಮಸಗಳಲ್ಲಿನ ದಾನಗಳಲ್ಲಿ ವಿವೇಚನೆ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಹೇಳಿದಂತೆ ದಾನ ಮಾಡಬೇಕು. ಸಾತ್ವಿಕ ದಾನವನ್ನೇ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಭಗವಂತನ ಸೇವೆಗೆ ಮಾಡಿದ್ರೆ ಅದಕ್ಕೆ ಪರಮ ಸಾತ್ವಿಕವಾದಂತಹ ಶುದ್ಧ ಸತ್ವದಲ್ಲಿ ಸೇವೆ ಮಾಡಿದ ಹಾಗೆ ಆಗ್ತದೆ. ಸಾತ್ವಿಕ, ರಾಜಸ, ತಾಮಸಗಳನ್ನ ಕಮ್ಮಿ ಮಾಡಬೇಕು. ಈಗ ಉದಾಹರಣೆಗೆ ನಾವೆಲ್ಲೋ ಹೋಗ್ತಾ ಇರ್ತೇವೆ, ಯಾರೋ ಬೇಡ್ಲಿಕ್ಕೆ ಬರ್ತಾರೆ, ಅವ್ರಿಗೆ 5 ರೂಪಾಯಿ ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಅವ್ರು ನಮ್ಮ ಎದುರೇ ಹೋಗಿ ಸಿಗರೇಟ್ ಹೇಳಿದ್ರೆ ಏನಾಯ್ತು? ನಮ್ಮ 5 ರೂಪಾಯಿ ಸಿಗರೇಟ್ ಸೇವನೆಗೆ ಮಾಡುವ ಉಪಯೋಗ ಆಯ್ತು. ಅಂದ್ರೆ ನಮಗೆ ಆ ಪಾಪ ತಟ್ಟಿತು. ದಾನಗಳಲ್ಲಿ ವಿವೇಚನೆ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಹೇಳಿದಂತೆ ದಾನ ಮಾಡಬೇಕು. ಗೃಹಸ್ಥ ಜೀವನವನ್ನು ಬಿಟ್ಟು ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿದಾಗ ಕಾಡುಗಳಲ್ಲಿ ವಾಸ ಮಾಡುವುದು, ಮರದ ತೊಗಟೆಗಳನ್ನು ಉಡುಪಾಗಿ ಧರಿಸುವುದು, ಕ್ಷೌರ ಮಾಡಿಕೊಳ್ಳದೇ ಇರುವುದು ಮೊದಲಾದ ರೀತಿಯಲ್ಲಿದ್ದು ಕಠಿಣ ತಪಸ್ಸುಗಳನ್ನು ಮಾಡಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳನ್ನು ಆಚರಿಸಿ ಮನುಷ್ಯನು ಬದುಕಿನ ಪರಿಪೂರ್ಣತೆಯ ಹಂತಕ್ಕೆ ಏರುತ್ತಾನೆ. ಕೆಲವರು ಅನಂತರ ಸ್ವರ್ಗ ಲೋಕಗಳಿಗೆ ಏರಿಸಲಾಗುತ್ತದೆ. ಅವರು ಇನ್ನೂ ಮುಂದುವರಿದಾಗ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಅಥವಾ ವೈಕುಂಠ ಲೋಕಗಳಲ್ಲಿ ಇಲ್ಲವೇ ಕೃಷ್ಣ ಲೋಕದಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕ್ರಮ ಮುಕ್ತಿ. ಕ್ರಮ ಅಂದ್ರೆ ಒಂದೇ ಸಮ ಹೋಗ್ಲಿಕ್ಕೆ ಆಗೋದಿಲ್ಲ ಭಗವಂತನ ಧಾಮಕ್ಕೆ. ಸ್ಟೆಪ್ ಬೈ ಸ್ಟೆಪ್. ಯಾರಿಗಾದ್ರೂ ಬೇಕಾ ಈ ರೀತಿಯಲ್ಲಿ ಹೋಗುದು? ಈ ರೀತಿಯಲ್ಲಿ ಕೃಷ್ಣ ಲೋಕದವರೆಗೆ ತಲುಪುವ ಆಸೆ ಯಾರಿಗಾದ್ರೂ ಇದೆಯಾ? ಫಸ್ಟ್ ಬ್ರಹ್ಮಚರ್ಯ ಮಾಡ್ತೇನೆ, ಫಸ್ಟ್ ನಾನು ನೆಕ್ಸ್ಟ್ ಜನ್ಮ ಹುಡ್ತೇನೆ, ಕೃಷ್ಣ ನನಗೆ ನೆಕ್ಸ್ಟ್ ಜನ್ಮ ಕೊಡು, ನೆಕ್ಸ್ಟ್ ಜನ್ಮದಲ್ಲಿ ನನಗೆ ಈ ರೀತಿಯ ಎಜುಕೇಶನ್ ಸಿಗುವ ಹಾಗೆ ಮಾಡು. ಹೇಗೆ ಎಜುಕೇಶನ್ ಅಂತ ಹೇಳಿದ್ರೆ ಗುರುವಿನ ಹತ್ರ ಹೋಗುವ ಹಾಗೆ ಮಾಡು, ಸಮಿತ್ ಪಾಣಿ ಎಲ್ಲ ತಗೊಂಡು ಹೋಗುವ ಹಾಗೆ ಮಾಡು, ಅವನ ಸೇವೆ ಮಾಡುವ ಹಾಗೆ ಮಾಡು, ಆಮೇಲೆ ಫುಲ್ ಬ್ರಹ್ಮಚರ್ಯ ಮಾಡುವ ಹಾಗೆ ಮಾಡು, ಆಮೇಲೆ ಸಿಸ್ಟಮೆಟಿಕ್ ಆಗಿ ಸನ್ಯಾಸ ತನಕ ಬರ್ತೇನೆ. ಸನ್ಯಾಸ ಆದ ಮೇಲೆ ನಾನು ಪುನಃ ಹೋಗ್ತೇನೆ, ಎಲ್ಲಿಗೆ? ಸ್ವರ್ಗಲೋಕಕ್ಕೆ ಹೋಗ್ತೇನೆ. ಸ್ವರ್ಗಲೋಕದಿಂದ ಪುನಃ ಬರ್ತೇನೆ, ಪುನಃ ಬಂದು ಪುನಃ ಸಾಧನೆ ಮಾಡ್ತೇನೆ, ಪುನಃ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೂ ಸಾಕು ಇಲ್ಲ.
ಹೋಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತೇನೆ? ಬ್ರಹ್ಮಜ್ಯೋತಿಗೆ ಹೋಗ್ತೇನೆ. ಬ್ರಹ್ಮಜ್ಯೋತಿಯಲ್ಲಿ ಹೋದ ಮೇಲೆ ಅಲ್ಲಿ ತುಂಬಾ ಸಮಯ ಇದ್ದುಕೊಂಡು ಆದ ಮೇಲೆ ಅಲ್ಲಿ ಸೇವೆಯೇ ಇಲ್ಲ ಅಂತ ಹೇಳಿ ಶೋಕ ಆಗುವಾಗ ಏನೋ ಒಂದು ಕಾರಣದಿಂದ ಕೆಳಗೆ ಬಿದ್ದು ಪುನಃ ಸಾಧನೆ ಮಾಡ್ತೇನೆ. ಪುನಃ ಸಾಧನೆ ಮಾಡುವಾಗ ವೈಕುಂಠ ಲೋಕಕ್ಕೆ ಹೋಗುವ ಅವಕಾಶ ಸಿಕ್ಕಿ ವೈಕುಂಠ ಲೋಕದಲ್ಲಿ ಕೂಡ ತೃಪ್ತಿ ಇಲ್ಲದೆ ಪುನಃ ಸಾಧನೆ ಅಲ್ಲೇ ಮಾಡಿ ಅಲ್ಲಿ ಆ ಸಾಧನೆಯಿಂದ ಕೃಷ್ಣ ಲೋಕಕ್ಕೆ ಹೋಗುವಂತಹ ಭಾಗ್ಯ ಸಿಗ್ತದೆ. ಇದು ವೇದಿಕ ಸಾಹಿತ್ಯದಲ್ಲಿ ರೂಪಿಸಿರುವ ಮಾರ್ಗ. ನೆಕ್ಸ್ಟ್ ನೋಡಿ, ಈ ಶ್ಲೋಕ, ಈ ಒಂದು ವಿಚಾರವನ್ನು ನಾವು ಇನ್ನು ಬರುವಂತ ವಿಚಾರವನ್ನು ಹೃದಯದಲ್ಲಿ ತಗೊಂಡು ಮುಂದೆ ಹೋಗ್ಬೇಕು. ಹಿಂದಿನ ವಿಚಾರವನ್ನು ಈಗ ಬಿಡುವ ನಾವು, ಅದು ನಮ್ಮ ಕೈಯಲ್ಲಿ ಆಗ್ಲಿಕ್ಕಿಲ್ಲ. ನಾವು ಈಗ ಅಕಸ್ಮಾತ್ ಸತ್ರ ಎಂತ ಆಗ್ತದೆ ನಮಗೆ ಗೊತ್ತಿಲ್ಲ. ಆದ ಕಾರಣ ಅದನ್ನು ಬಿಡುವ, ನಮಗೆ ಇದನ್ನು ಹಿಡ್ಕೊಳ್ಳುವ. ಕೃಷ್ಣ ಪ್ರಜ್ಞೆಯ ಸೊಗಸೆಂದರೆ, ಶ್ರೀಲ ಪ್ರಭುಪಾದರು ಆಚಾರ್ಯ ಕೊಟ್ಟಂತಹ ಕೃಷ್ಣ ಪ್ರಜ್ಞೆಯ ಸೊಗಸು ಏನೆಂದರೆ, ಭಕ್ತಿ ಸೇವೆಯಲ್ಲಿ ನಿರತನಾಗುವುದರ ಮೂಲಕ ಒಂದೇ ಸಲಕ್ಕೆ ಮನುಷ್ಯನು ಬೇರೆ ಬೇರೆ ಆಶ್ರಮಗಳನ್ನು, ವಿವಿಧ ವಿಧಿ ಕರ್ಮಗಳನ್ನು ದಾಟಿ ಹೋಗಬಹುದು. ಏನು ಬೇಕಾಗಿಲ್ಲ, ಒಂದೇ ಸಮನೆ ಎಲ್ಲಿ ಹೋಗುದು? ಭಗವಂತನ ಧಾಮ, ಭಗವಂತನ ಸೇವೆಗೆ ಹೋಗ್ಬೋದು. ಇಲ್ಲೇ ನಮಗೆ ಗೊತ್ತಾಗತ್ತೆ. ಸ್ವಲ್ಪ ಈ ಚರ್ಚೆ ನಾಡಿದ್ರೆ ಸಾಕು, ನಮಗೆ ಏನು ಸೇವೆ ಮಾಡಬಹುದು ಅಂತ ಮನಸ್ಸಲ್ಲಿ ಆಗ್ತದೆ. ಏನು ಸೇವೆ ಮಾಡಬಹುದು, ಹೇಗೆ ಸೇವೆ ಮಾಡಬಹುದು ಭಗವಂತನದು ಅಂತ ಮನಸ್ಸಲ್ಲಿ ಆಗ್ತದೆ. ಅಂದ್ರೆ ಭಗವಂತನ ಧಾಮದಲ್ಲಿ ಆಗುವಂತ ಸೇವಾ ಕೈಂಕರ್ಯ ನಾವು ಇಲ್ಲೇ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಭಗವಂತನ ಧಾಮದಲ್ಲಿ ಆಗುವಂತಹ ಸೇವಾ ಕೈಂಕರ್ಯವನ್ನ ನಾವು ಇಲ್ಲೇ ಮಾಡುವಂತಹ ಪ್ರಯತ್ನ, ಅದು ನಮ್ಮನ್ನ ತಕೊಂಡು ಹೋಗುದು. ಅದು ಕೃಷ್ಣ ನೋಡುವಂಥದ್ದು. ಅದನ್ನ ಆ ಭಕ್ತರ ಸಾಮರ್ಥ್ಯ ಸಿದ್ದು ಅಲ್ಲಿ ಹೇಳಿದ್ದು. ಆ ಒಂದು ಶುದ್ಧವಾದ ಮನಸ್ಥಿತಿಯನ್ನ ಭಗವಂತ ನೋಡ್ತಾನೆ, ಬೇಲೆ ಎಲ್ಲವನ್ನ ಬಿಡುತ್ತಾನೆ. ಇದಂ ವಿದಿತ್ವ ಎನ್ನುವ ಮಾತುಗಳು ಭಗವದ್ಗೀತೆಯ ಈ ಅಧ್ಯಾಯದಲ್ಲಿಯೂ 7ನೇ ಅಧ್ಯಾಯದಲ್ಲಿಯೂ ಶ್ರೀಕೃಷ್ಣನು ಕೊಟ್ಟಿರುವ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಭಗವಂತ ಕೊಟ್ಟಂತಹ ವಿದಿತ್ವ ಅಂತ ಹೇಳಿದ್ರೆ ಮಾಡಬೇಕಾದ ಅಂಶಗಳು, ವಿಧಿ ಕಾರ್ಯಗಳಿದೆಯಲ್ಲ, ಅದೇ ರೀತಿ ವಿದಿತ್ವ ಅಂತ ಹೇಳುದನ್ನ, ಇದನ್ನ ನಾನು ಹೇಳಿದ್ದನ್ನ ಮಾಡಬೇಕು, ಅದು ಆದೇಶ ಅಂತ ಹೇಳ್ತಾ ಇದ್ದಾರೆ. ಆ ಆದೇಶವನ್ನ ಮಾಡುವುದನ್ನ ಹೇಗೆ ತಗೊಳ್ಬೇಕು ನಾವು? ಗುರುಮುಖೇನ ಹೇಗೆ ಹೇಳಿದ್ದಾರೆ ಅಂತೇಳಿ ಅದೇ ರೀತಿಯಲ್ಲಿ ತಗೊಂಡು ನಾವು ನಮ್ಮ ಜ್ಞಾನವನ್ನು ಉಪಯೋಗಿಸಬೇಕು. ಸ್ವಲ್ಪ ವಿದ್ವತ್ತಿನಿಂದ ಅಥವಾ ಊಹಾತ್ಮಕ ಚಿಂತನೆಗಳಿಂದ ಇವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ನಮ್ಮ ಮಟೀರಿಯಲ್ ಇಂಟೆಲಿಜೆನ್ಸ್ ಏನು ಪ್ರಯೋಜನ ಇಲ್ಲ. ಸರೆಂಡರ್ ಆಗ್ಬೇಕು ಸಂಪೂರ್ಣ. ಭಗವಂತನ ಭಕ್ತರ ಸೇವೆ ಮಾಡಿದರೆ ಏನಾಗ್ತದೆ? ಈ ವಿದಿತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನೂ ಜಾಸ್ತಿ ಸೇವೆಯಲ್ಲಿ ಘನೀಭೂತವಾಗಬಹುದು, ಕಾನ್ಸಂಟ್ರೇಟ್ ಆಗಿ ಮಾಡಬಹುದು. ಇವನ್ನು ಭಕ್ತರ ಜೊತೆಗೆ ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಈ ವಿಚಾರಗಳನ್ನ ಭಕ್ತರನ್ನ ಜೊತೆಯಲ್ಲೇ ಮಾಡಬೇಕು, ಬೇರೆ ಯಾರೊಟ್ಟಿಗೂ ಸಾಧ್ಯ ಇಲ್ಲ. ಅವೈಷ್ಣವ ಮುಖಾತ್ ಜೀರ್ಣಂ ಏನಾಗ್ತದೆ? ಹರಿಕಥೆಯನ್ನ ವೈಷ್ಣವನಲ್ಲದವನಿಂದ ಕೇಳಿದ್ರೆ ಏನಾಗ್ತದೆ? ಯಾರಿಗಾದ್ರೂ ಗೊತ್ತಾ? ಅವೈಷ್ಣವ ಮುಖಾತ್ ಜೀರ್ಣಂ ಏನಾಗ್ತದೆ? ಸರ್ಪೋಚ್ಚಿಷ್ಟಂ ಪಯಂ ತಥಾ. ಸರ್ಪೋ ಉಚ್ಚಿಷ್ಟ ಪಯಂ ತಥಾ ಅಂದ್ರೆ ಏನು? ಪಯ ಅಂತ ಹೇಳಿದ್ರೆ ಹಾಲು, ಸರ್ಪ ಉಚ್ಚಿಷ್ಟ ಅಂತ ಹೇಳಿದ್ರೆ ಏನು? ಹಾಲು ನೆಕ್ಕಿದಂತ ಸರ್ಪ, ಧನ್ಯವಾದ ಮಾತಾಜಿ. ಸರ್ಪ ನೆಕ್ಕಿದಂತ ಹಾಲು ಅದೇನಾಯ್ತು? ಸರ್ಪದ ಉಚ್ಚಿಷ್ಟ ಆಯ್ತು. ಆ ಉಚ್ಚಿಷ್ಟವನ್ನ ನಾವು ತಿಂದ್ರೆ ಏನಾಗ್ತದೆ? ಸಾಯ್ತೇವೆ ಅಷ್ಟೇ, ಯಾಕಂದ್ರೆ ಅದರಲ್ಲಿ ವಿಷ ಹೋಗಿರ್ತದೆ. ಅದೇ ರೀತಿಯಲ್ಲಿ ನಮ್ಮ ಭಕ್ತಿ ಸಂಪೂರ್ಣ ಹಾಳಾಗ್ತದೆ. ಯಾರಿಂದ ಕೇಳಿದ್ರೆ? ಅವೈಷ್ಣವರಿಂದ. ಆದ ಕಾರಣ ತುಂಬಾ ಜಾಗೃತೆ ಬೇಕು ನಾವು ಯಾರಿಂದ ಕೇಳುದು ಅಂತ ಹೇಳಿ. ಪ್ರಭುಪಾದರನ್ನ ಅನುಸರಿಸ್ತಾರಾ ಇಲ್ವಾ, ಆಚಾರ್ಯರನ್ನು ಅನುಸರಿಸ್ತಾರ ಇಲ್ವಾ ಅಂತ ಹೇಳಿ ನಾವೆಲ್ಲರೂ ಕೇಳಬೇಕು. ಆದ ಕಾರಣ ನಾವು ಯಾರಲ್ಲಿ ಕೇಳಿದ್ರು, ಈಗ ನಾವೆಲ್ಲ ಯಾರಿಂದಲೂ ಕೇಳ್ತಾ ಇಲ್ಲ, ನಾವು ಚರ್ಚೆ ಮಾಡ್ತಿದ್ದೇವೆ ಎಲ್ಲರೂ ಸೇರಿ. ಆದ್ರೆ ಪ್ರಭುಪಾದರ ವಚನಗಳನ್ನ ನಾವು ಮಾತಾಡ್ತಿದ್ದೇವೆ. ಆದ್ರೆ ನಾವು ಬೇರೆ ಎಲ್ಲಿಯೋ ಕೇಳ್ತೇವೆ ಅಂತ ಹೇಳುವಾಗ ನಾವು ಸ್ವಲ್ಪ ಜಾಗರೂಕತೆ. ಯಾಕೆ ಜಾಗರೂಕತೆ ಅಂತ ಹೇಳಿದ್ರೆ, ನಾವು ಮಾಡಿದ ಸಾಧನೆಯೆಲ್ಲ ವ್ಯರ್ಥ ಆಗುದಿದ್ರೆ ಏನದು? ನಮ್ಮ ಒಂದು ಕ್ಷಣದ ತಪ್ಪಿನಿಂದಾಗಿ ನಾವು ಮಾಡಿರುವಂತ ಸಾಧನೆ ಎಲ್ಲ ಹಾಳಾಗಿ ಬಿಡ್ತದಲ್ಲ. ನೋಡಿ, ನಾವು 20 ವರ್ಷದಿಂದ ಜಪ ಮಾಡ್ತಿದ್ದೇವೆ ಅಂತ ಅಟ್ಕೊಳ್ಳೋಣ. 21ನೇ ವರ್ಷದ 1ನೇ ದಿನ ನಾವು ಯಾವುದೋ ಒಂದು ಮಾಯೆ ಇರುವಂತಹ ಒಂದು ಶಾಸ್ತ್ರವನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನಾಗ್ತದೆ? ಅದು ಸರ್ಪ ಉಚ್ಚಿಷ್ಟ ಆಗಿಬಿಡ್ತದೆ. ಅಂತಹ ರಿಸ್ಕ್ ಅನ್ನು ನಾವು ಯಾವತ್ತೂ ತಗೊಳ್ಬಾರದು. ನಾವು ಯಾರಿಂದ ಕೇಳ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್. ಕೇಳುದೇ ಬಂಧನ, ಕೇಳುದೇ ಮುಕ್ತಿ. ಯಾವುದನ್ನ ಕೇಳಿದ್ರೆ ಬಂಧನ, ಯಾವುದನ್ನ ಕೇಳಿದ್ರೆ ಮುಕ್ತಿ ಅಂತ ನಮಗೆಲ್ರಿಗೂ ಗೊತ್ತು. ನಾವು ಭೌತಿಕ ವಿಚಾರಗಳನ್ನ ಎಷ್ಟು ಕೇಳ್ತೇವೆ ಅಷ್ಟು ಬಂಧನ. ಆಮೇಲೆ ಕೃಷ್ಣನ ಬಗ್ಗೆ, ಕೃಷ್ಣನ ಭಕ್ತರ ಮುಖಾಂತರ ಹೇಗೆ ಕೇಳ್ತೇವೆ, ಆ ಒಂದು
ಪರಂಪರೆಯ ಮುಖಾಂತರ ಏನು ಕೇಳ್ತೇವೆ ಅದು ನಮ್ಮನ್ನ ಭಗವಂತನ ಕಡೆಗೆ, ಮುಕ್ತಿಯ ಕಡೆಗೆ ತಕೊಂಡು ಹೋಗ್ತದೆ. ಯಾಕೆಂದ್ರೆ ಸೇವೆ, ಭಕ್ತರ ಸೇವೆ ಆಗ್ತದೆ ಅಲ್ಲಿ. ಇವನ್ನು ಭಕ್ತರ ಜೊತೆಗೆ ಕೇಳಿ ಅರ್ಥ ಮಾಡಿಕೊಳ್ಳಬೇಕು. 7ನೇ ಅಧ್ಯಾಯದಿಂದ 12ನೆಯ ಅಧ್ಯಾಯದವರೆಗಿನ ಭಾಗ ಭಗವದ್ಗೀತೆಯ ತಿರುಳು. ಫಸ್ಟ್ ಮಧ್ಯದ 6 ಅಧ್ಯಾಯ ಭಗವಂತನ ಭಕ್ತಿಯ ಬಗ್ಗೆ ಇರುವಂತಹ ಸಂಪೂರ್ಣ ತಿರುಳು. ಮರದಲ್ಲಿ ಮಧ್ಯ ತಿರುಳು ಇರ್ತದೆ. ಈಗ ಬಾಳೆ ಗಿಡದಲ್ಲಿ ನಾವು ಪಲ್ಯ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಔಷಧೀಯ ಗುಣ ಇರುವಂತಹ ವಿಚಾರ ಯಾವುದು? ಬಾಳೆ ದಿಂಡು. ಅದರ ಹೊರಗೆ ಎಷ್ಟು ಪದರಗಳಿರ್ತವೆ. ಆ ಪದರಗಳನ್ನೆಲ್ಲ ತೆಗೆದು ನಾವು ಆ ಬಿಳಿ ಟ್ಯೂಬ್ ಲೈಟ್ ನ ಹಾಗಿರುವಂತಹ ದಿಂಡನ್ನು ತಗೊಳ್ತೇವೆ. ದಿಂಡನ್ನ ತಗೊಂಡು ಕಟ್ಟು ಮಾಡಿ, ಆ ಕಟ್ಟು ಮಾಡುವಾಗ ಏನ್ ಸಿಗ್ತದೆ? ಯಾರಾದ್ರೂ ಹೇಳ್ತಾರ? ದಿಂಡನ್ನ ಕಟ್ಟು ಮಾಡುವಾಗ ಏನ್ ಸಿಗ್ತದೆ? ನಾರು. ಆ ನಾರನ್ನ ತೆಗೆದು ಬಿಸಾಕ್ತೇವೆ. ಆಮೇಲೆ ಆ ದಿಂಡು ಕಟ್ಟು ಮಾಡಿ ಆಗುವಾಗ ಸಿಗುವಂತಹ ನಾರಿಲ್ಲದೆ ಇರುವಂತಹ, ಅಥವಾ ನಾರು ನೆಗ್ಲಿಜಿಬಲ್, ಕಾಣ್ಲಿಕ್ಕೆ ಸಿಗದೇ ಇರುವಂತಹ ನಾರನ್ನ ತೆಗೆದಿರುವಂತಹ ವಿಚಾರವನ್ನು ಮಾಡಿ, ಆಮೇಲೆ ಅದನ್ನು ಚಂದ ಕಟ್ಟು ಮಾಡಿ ಪಲ್ಯವ ಸಾಂಬಾರ ಏನೋ ಒಂದು ಮಾಡ್ತಾರೆ. ಮಾಡಿ ಸೇವೆ ಮಾಡ್ತಾರೆ ಭಗವಂತನಿಗೆ ಇಟ್ಟು ಭಗವಂತನಿಗೆ ಭೋಗ ಮಾಡಿ ಆಮೇಲೆ ಅದನ್ನ ಸ್ವೀಕರಿಸ್ತೇವೆ. ಅದೇ ರೀತಿಯಲ್ಲಿ ನಾವು ಈ ತಿರುಳನ್ನ ನಾವು ಭಕ್ತರ ಜೊತೆ ಸೇರಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದನ್ನ? ಈ 6 ಅಧ್ಯಾಯವನ್ನ. ಬೇರೆದ್ರಲ್ಲಿ ಇರುವುದನ್ನ ಅರ್ಥ ಮಾಡಬಾರದು ಅಂತಲ್ಲ, ಈ 6 ಅಧ್ಯಾಯವನ್ನ ಚೆನ್ನಾಗಿ ಅರ್ಥ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಮುಂದೆ ಶ್ರೀಮದ್ ಭಾಗವತ, ಅದೇ ರೀತಿಯಲ್ಲಿ ಚೈತನ್ಯ ಚರಿತಾಮೃತ, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ನೆಕ್ಟರ್ ಆಫ್ ಡಿವೋಷನ್, ಇದೆಲ್ಲ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಇದೇ ತತ್ವ, ಈ ಭಕ್ತಿಯ ಅಧ್ಯಾಯದಲ್ಲಿ ಬರುವಂತ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ ಕಾರಣ ಇದು ತುಂಬಾ ಇಂಪಾರ್ಟೆಂಟ್. ಮೊದಲನೆಯ 6 ಅಧ್ಯಾಯಗಳು ಮತ್ತು ಕಡೆಯ 6 ಅಧ್ಯಾಯಗಳು ಭಗವಂತನು ವಿಶೇಷವಾಗಿ ರಕ್ಷಿಸುವ ಮಧ್ಯದ 6 ಅಧ್ಯಾಯಗಳಿಗೆ ಕವಚವಿದ್ದಂತೆ. ಕವಚ ಕೂಡ ಇಂಪಾರ್ಟೆಂಟ್. ಕವಚ ಬಿಟ್ರೆ ಆ ಮಧ್ಯದ ಅಧ್ಯಾಯಕ್ಕೆ ತಿರುಳಿಗೆ ರಿಸ್ಕ್ ಇದೆ. ಅದಕ್ಕೋಸ್ಕರ ಭಗವಂತನಿಗೆ ಏನು ರಿಸ್ಕ್ ಇಲ್ಲ, ಆದರೆ ಇದೊಂದು ಭೌತಿಕವಾದ ದೃಷ್ಟಿಕೋನದಿಂದ ಭೌತಿಕ ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಕವಚವಿದ್ದಂತೆ ಭಗವದ್ಗೀತೆಯನ್ನು, ಅದರಲ್ಲಿಯೂ ಮಧ್ಯದ 6 ಅಧ್ಯಾಯಗಳನ್ನು ಭಕ್ತರ ಸಹವಾಸದಲ್ಲಿ ಅರ್ಥ ಮಾಡಿಕೊಳ್ಳುವ ಸುಯೋಗವು ಮನುಷ್ಯನಿಗೆ ಪ್ರಾಪ್ತವಾದರೆ ಅವನ ಬದುಕು ಈ ಸುಯೋಗ, ನಮಗೆಲ್ಲ ಸಿಕ್ಕಿರುವಂತ ಈ ಸುಯೋಗ, ಶ್ರೀಲ ಪ್ರಭುಪಾದರ ವಚನಗಳನ್ನು ಅರ್ಥ ಮಾಡಿಕೊಳ್ಳುವಂತ ಸುಯೋಗ ನಮ್ಮಂತವರಿಗೆ ಸಿಕ್ಕಿದೆ. ಏನಾಗ್ತದಾಗ ಅವನ ಬದುಕು ಎಲ್ಲ ತಪಸ್ಸು, ಯಜ್ಞಗಳು, ದಾನಗಳು, ಊಹೆಗಳು ಮೊದಲಾದುವೆನ್ನೆಲ್ಲ ಮೀರಿ ಭವ್ಯವಾಗುತ್ತದೆ. ಈಗ ಹೇಳಿ, ಹೋಗ್ಬೇಕಾ ಯಾವ್ದಾದ್ರು ಯಜ್ಞ ಮಾಡ್ಲಿಕ್ಕೆ, ಯಾವ್ದಾದ್ರು ತಪಸ್ಸು ಮಾಡ್ಲಿಕ್ಕೆ, ಯಾವ್ದಾದ್ರೂ ಈ ರೀತಿಯ ದಾನ? ಇದೆಲ್ಲ ಭಗವಂತನ ಸೇವೆಯಾಗಿ ಇದೆಲ್ಲ ಮಾಡಬಹುದು, ಊಹೆ ಮಾಡಬಾರ್ದು. ಹಾಗೆ ಹೇಳಿ, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ತಪಸ್ಸು ಮಾಡಬೇಕು. ನಾವೆಲ್ಲ ಮಾಡ್ತಿದ್ದೇವೆ. ಏಕಾದಶಿ ಸ್ವಲ್ಪ ತಪಸ್ಸು, ಭಗವದ್ಗೀತೆಗೆ ಕೂತ್ಕೊಳ್ಳೋದು ಸ್ವಲ್ಪ ತಪಸ್ಸು, ಯಜ್ಞ ಸಂಕೀರ್ತನ ಯಜ್ಞ, ದಾನ ಭಗವಂತನ ಸೇವೆಗೆ ಕೊಡುವಂತಹ ಲಕ್ಷ್ಮಿ, ಇದನ್ನೆಲ್ಲ ನಾವು ಮಾಡ್ತಿದ್ದೇವೆ. ಆದ್ರೆ ಇಲ್ಲಿ ಹೇಳಿರುವಂತಹ ಈ ತಪಸ್ಸೆಲ್ಲ ಕಠಿಣ ಪರಿಶ್ರಮದ ತಪಸ್ಸು. ನಾವು ಈಗ ಮಾಡ್ತಿರುವ ತಪಸ್ಸು ಏನು ಇಲ್ಲ ಅದರ ಲೆಕ್ಕದಲ್ಲಿ. ವರ್ಷಗಟ್ಟಲೆ ಕಾಲ ಒಂದೇ ಕಾಲಿನಲ್ಲಿ ನಿಂತು ಎಷ್ಟು ವರ್ಷ ತಪಸ್ಸು ಮಾಡುವವರಿದ್ರು. ಆ ರೀತಿಯ ತಪಸ್ಸು ನಮಗೆ ಮಾಡಬೇಕಾಗಿ ಬಂತ? ಇಲ್ಲ. ನಮಗೇನು ಬರೀ ಒಂದೇ ತಪಸ್ಸು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯನ್ನು ಸ್ಪಷ್ಟ ಮಾಡುವುದು ಮೊದಲನೆಯ ತಪಸ್ಸು. ಏನಾಗ್ತದೆ? ಒಂದು ಅರ್ಜೆಂಟು, ಒಂದು ಇಗ್ನೋರೆನ್ಸ್, ಅಂದ್ರೆ ಅದನ್ನ ಏನ್ ಹೇಳುದು, ಆಲಸ್ಯ. ಒಂದು ಆಲಸ್ಯ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಬೇಗ ಮುಗಿಬೇಕು. ವಾಚ್ ನಾವು ನಿರ್ದಿಷ್ಟ ಸಮಯದಲ್ಲಿ ಮುಗಿಬೇಕು, ಇಷ್ಟು ಸಮಯದಲ್ಲಿ ಆಗ್ಬೇಕು ಅಂತೇಳಿ ಜಪ ಮಾಡೋದು. ಏಮ್ ಇರ್ಲಿ, ಏಮ್ ಇರಬಾರ್ದು ಅಂತಲ್ಲ, ಆದ್ರೆ ಏಮ್ ಏನಿರ್ಬೇಕು? ಮೊದಲ ಏಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಹರೇ ಕೃಷ್ಣ ಮಹಾಮಂತ್ರದ ಶಬ್ದ ಸ್ಪಷ್ಟವಾಗಿ ಉಚ್ಚಾರಣೆ, ಆಮೇಲೆ ಅದನ್ನ ಚೆನ್ನಾಗಿ ಕೇಳುವಂತ ವಿಚಾರ. ನಾವೆಲ್ಲ ನಮ್ಮ ಜೀವನದಲ್ಲಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ. ಅಂತವರಿಗೆ ಏನಾಗ್ತದೆ? ಇದೆಲ್ಲ ಮೀರಿ ಹೋಗ್ತದೆ. ಏನು ಅಗತ್ಯ ಇಲ್ಲ ಇದೆಲ್ಲ ಮಾಡುವಂಥದ್ದು. ಏಕೆಂದರೆ ಈ ಚಟುವಟಿಕೆಗಳ ಎಲ್ಲ ಫಲಗಳು ಕೃಷ್ಣ ಪ್ರಜ್ಞೆಯೊಂದರಿಂದಲೇ ಪಡೆಯಬಹುದು. ಭಗವದ್ಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಇರುವ ಆತನು, ಭಗವದ್ಗೀತೆಯಲ್ಲಿ ನಾವು ಓದ್ತಾ ಇರುವಂತಹ ಭಗವದ್ಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಇರುವ ಆತನು, ಅದಕ್ಕೆ ಕೋಮಲ ಶ್ರದ್ಧೆ ಅಂತ ಹೇಳ್ತಾರೆ. ಕೋಮಲ ಶ್ರದ್ಧೆ ಇರುವವರಿಗೆ ಏನಾಗ್ತದೆ? ಸರಿಯಾದ ಭಕ್ತನ ಸಹವಾಸ ಸಿಕ್ಕಿಲ್ಲ ಅಂದ್ರೆ ಅವನು ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ. ನನಗೆ ಗೊತ್ತು,
ಅವರು ಎಲ್ಲ ಕಡೆ ಸಿಗುದು ಒಂದೇ ಅಂತ ಹೇಳುದು. ಈ ಶಾಲೆಯಲ್ಲಿ ಹೋದ್ರು ಒಂದೇ, ಆ ಶಾಲೆಯಲ್ಲಿ ಹೋದ್ರೆ ಒಂದೇ, ಎಲ್ಲ ಶಾಲೆಯಲ್ಲಿ ಹೋದ್ರು ಸಿಗುದು ಒಂದೇ ಅಂತ ಹೇಳುದು. ಯಥಾ ಅಂತ ಹೇಳ್ತಾರೆ, ಎಲ್ಲ ದಾರಿ ಒಂದೇ ಮತ ಅಂತ ಏನ್ ಹೇಳ್ತಾರೆ ಅದಕ್ಕೆ, ಯಥಾಮತ ತಥಾಪಥ ಹಾಗೇನು ಹೇಳ್ತಾರೆ, ನನಗೆ ಕರೆಕ್ಟ್ ನೆನಪಿಲ್ಲ. ಆ ರೀತಿ ಎಲ್ಲ ಕಡೆ ಸಿಗುದೆಲ್ಲ ಒಂದೇ ಅಂತ ಇಲ್ಲ, ಸಾಧ್ಯವೇ ಇಲ್ಲ ಒಂದೇ ಆಗ್ಲಿಕ್ಕೆ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಭಗವಂತನ ತತ್ವವನ್ನ ಅರಿತವರು ಮಾತ್ರ ನಮಗೆ ಭಗವಂತನ ಪ್ರೇಮ ಸಿಗುವ ತನಕ ನಮಗೆ ಆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ನಮಗೆ ಆ ಸಹಾರ ಅಂತ ಹೇಳ್ತಕ್ಕೆ ನಮ್ಮ ಜೊತೆ 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 ಬರ್ತಾರೆ, ಬಿಡುದಿಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರಲ್ಲ, ನೀವು ಇಲ್ಲಿಂದ ಅಲ್ಲಿ ಬರೋ ತನಕ ನಾನು ಪುನಃ ಪುನಃ ಬರ್ಬೇಕಾಗ್ತದೆ. ಅದರ ಅರ್ಥ ಏನು? ಅವರ ಕರುಣೆ ಏನು ನೋಡಿ. ಅದ ಕಾರಣ ಅಂತ ಭಕ್ತರ ನಮಗೆ ಸೇವೆ, ಆಮೇಲೆ ಅಂಥ ಭಕ್ತರ ಸಾಂಗತ್ಯ ಸಿಕ್ಕುದು ಭಾರಿ ಕಷ್ಟ. ಏಕೆಂದರೆ ಅದಕ್ಕೆ ಮನುಷ್ಯಾಣಾಂ ಸಹಸ್ರೇಶು ಅಂತ ಹೇಳುವಂಥದ್ದು. ಏಕೆಂದರೆ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವದ್ಗೀತೆಯನ್ನು ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಸ್ಪಷ್ಟವಾಗಿ ಹೇಳಿದೆ. 4ನೇ ಅಧ್ಯಾಯದಲ್ಲಿ ಬೇರೆ ಯಾರಿಗೂ ಭಗವದ್ಗೀತೆಯ ಉದ್ದೇಶವು ಪರಿಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಭಗವಂತನ ಧಾಮ ಸೇರುವ ಉದ್ದೇಶ ಯಾರಿಗಿರುವುದಿಲ್ಲ. ಭಗವದ್ಗೀತೆ ಓದಿ ಒಳ್ಳೆ ಮಾರ್ಕ್ ತಗೊಳ್ಬೇಕು, ಒಳ್ಳೆ ಪಬ್ಲಿಕ್ ಸ್ಪೀಕರ್ ಆಗಬೇಕು, ಈ ರೀತಿಯ ಚಿಂತನೆ. ಆಮೇಲೆ ನನ್ನ ಬಿಸ್ನೆಸ್ ಲೈಫಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಆಮೇಲೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಈ ರೀತಿಯದೆಲ್ಲ ಚಿಂತನೆ ಭಗವದ್ಗೀತೆ ಓದುದು. ಭಗವಂತನ ಪ್ರೇಮ ದೊರಕಬೇಕು ಅಂತ ಹೇಳುವ ಉತ್ತಮವಾದಂತಹ ಅತ್ಯುತ್ತಮವಾದ ಉದ್ದೇಶ ಯಾರಿಗಿರುವುದಿಲ್ಲ. ಆದುದರಿಂದ ಭಗವದ್ಗೀತೆಯನ್ನು ಕೃಷ್ಣನ ಒಬ್ಬ ಭಕ್ತರಿಂದ ಕಲಿಯಬೇಕು. ಕೃಷ್ಣನ ಒಬ್ಬ ಭಕ್ತರಿಂದ ಕಲಿಯಬೇಕು. ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವವರಿಂದ ಅಲ್ಲ. ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವವರಿಂದ ಅಲ್ಲ. ಯಾಕಂದ್ರೆ ನಾವು ಭಕ್ತರು ಕೂಡ ಒಂದೊಂದ್ಸಲ ಇದಕ್ಕೆ ಸಿಕ್ಕಾಕೊಳ್ತೇವೆ, ಊಹಾತ್ಮಕ ಚಿಂತನೆಗಳಿಗೆ. ರೆಫರೆನ್ಸ್ ಇಲ್ಲದೆ ಮಾತಾಡಬಾರದಂತೆ. ರೆಫರೆನ್ಸ್ ಇಲ್ಲದೆ ಆಚಾರ್ಯರು ಹೇಳಿದ್ದನ್ನೇ ನಾವು ಹೇಳಬೇಕು ವಿನಃ ನಮ್ಮದಾಗಿ ಏನೋ ತಗೊಂಡು ಬಂದು ಹೇಳೋದಲ್ಲ. ಇದು ಶ್ರದ್ಧೆಯ ಗುರುತು. ವ್ಯಕ್ತಿಯು ಭಕ್ತನಿಗಾಗಿ ಹುಡುಕಿ ಕಡೆಗೆ ಭಕ್ತನ ಸಹವಾಸವು ದೊರೆತಾಗ ಆತನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅಲ್ಲಿಯವರೆಗೆ ಏನೆಲ್ಲ ಓದಿದ್ದಾನೆ ಅದು ನಿಜವಾದ ಅಧ್ಯಯನ ಆಗಿರುವುದಿಲ್ಲ. ಅದು ಆ ಅಧ್ಯಯನಕ್ಕೆ ಒಂದು ತಯಾರಿ ಅಷ್ಟೆ. ನಿಜವಾದ ಭಗವಂತನ ಸೇವೆ ಮಾಡಲಿಕ್ಕೆ ತಯಾರಿ ಅಷ್ಟೆ. ಭಗವಂತನ ಭಕ್ತರ ಸಂಘ ಸಿಗಲಿಕ್ಕೆ ತಯಾರಿ ಅಷ್ಟೇ. ಈಗ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೇವೆ ನಾವು, ಯಾರೋ ಒಬ್ಬರು ಭಗವದ್ಗೀತೆಯನ್ನು ಓದಿರ್ತಾರೆ, ಅದೇನಾಗ್ತದೆ, ಅದು ಭಗವಂತನ ಭಕ್ತರ ಸಂಘ ಸಿಗ್ಲಿಕ್ಕೆ ಒಂದು ತಯಾರಿ ಆಗ್ತದೆ. ಅದ ಕಾರಣ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು ಎಲ್ಲಿಗೆ ಹೋಗ್ತದೆ, ಅವರು 100% ಭಕ್ತರ ಸಂಘ ಮಾಡ್ತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಬುಕ್ಗಳನ್ನು ಟೈಮ್ ಬಾಂಬ್ ಅಂತ ಹೇಳ್ತಾರೆ. ಸಮಯ ಬಂದ್ರೆ ಸಾಕು ಅದು ಢಮಾ ಅಂತ ಹೊಡಿತದೆ. ಹೇಗೆ ಹೊಡಿತದೆ ಅಂತ ಹೇಳಿದ್ರೆ, ಆ ಹೊಡೆದದಲ್ಲಿ ಅವರು ಹೋಗಿ ಭಕ್ತರ ಸಂಘ ಮಾಡ್ತಾರೆ. ಭಕ್ತನ ಸಹವಾಸದಲ್ಲಿ ಮುನ್ನಡೆದ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಭಗವಂತನ ಸಹವಾಸದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ಸೇವೆಯು ಕೃಷ್ಣನನ್ನು ಅಥವಾ ದೇವರನ್ನು ಕುರಿತು, ಕೃಷ್ಣನ ಲೀಲೆ, ರೂಪ, ವಿನೋದ, ಹೆಸರು ಮತ್ತು ಇತರ ಲಕ್ಷಣಗಳನ್ನು ಕುರಿತು ಆ ಮನುಷ್ಯನಿಗೆ ಇರಬಹುದಾದ ಎಲ್ಲ ಸಂದೇಶಗಳನ್ನು ದೂರ ಮಾಡುತ್ತದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಸಂಶಯವೇ ಇರುವುದಿಲ್ಲ. ಏನು ಸಂಶಯ ಇರುವುದಿಲ್ಲ? ಕೃಷ್ಣ ವ್ಯಕ್ತಿಯಲ್ಲ ಅಂತ ಹೇಳುವ ಸಂಶಯ ಇಲ್ಲವೇ ಇಲ್ಲ. 100% ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂದ್ರೆ ಅವನ ಜನ್ಮ ಕರ್ಮ ಎಲ್ಲ ದಿವ್ಯ ಅಂತ ಹೇಳಿ 100% ಹೃದಯದಲ್ಲಿ ಗಾಢವಾಗಿ ಬೀಳ್ತದೆ. ಹೇಗೆ? ಭಕ್ತರ ಸಂಘ, ಭಕ್ತರು ಹೇಳುವ ವಿಚಾರವನ್ನ ಕೇಳುವುದರಿಂದ. ಅದು ಬರಲಿಲ್ಲ, ನಾವು ಕೆಳಗೆ ಬೀಳುದು 100% ಶೂರ್. ಆ ಒಂದು ಮನಸ್ಥಿತಿ, ಆ ಒಂದು ಖಂಡಿತವಾಗಿರುವಂತ ವಿಚಾರ ನಮ್ಮ ಹೃದಯದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಈಗ ನಾವೇ ಯೋಚನೆ ಮಾಡೋಣ. ನಾನು ನಿಮ್ಮಲ್ಲಿ ಯಾರೋ ಒಬ್ರು ಇದ್ದಾರೆ, ಅವರಿಗೆ ನಿಮ್ಗೆ ಚೆನ್ನಾಗಿ ಕಣ್ಣು ಕಾಣ್ತಿದೆ, ನಿಂಗೆ ಕಣ್ಣು ಕಾಣಲ್ವಾ ಅಂತ ಹೇಳಿದ್ರೆ, ಅಥವಾ ನನಗೆ ಯಾರೋ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಂಗೆ ಕಣ್ಣು ಕಾಣಲ್ವಾ ನಿನಗೆ ಅಂತ ಹೇಳಿದ್ರೆ ಏನ್ ಅನ್ನಿಸ್ಬೋದು ನನಗೆ? ನಂಗೆ ಯಾರೋ ಹೇಳ್ತಿದ್ದಾರೆ, ನಿನಗೆ ತಲೆ ಸರಿ ಇಲ್ವಾ, ನಿನಗೆ ಕಣ್ಣು ಕಾಣ್ತಾ ಇಲ್ವಾ, ನಿನಗೆ ಕಿವಿ ಕೇಳುದಿಲ್ವಾ, ನಿನಗೆ ಮೂಗಲ್ಲಿ ಸ್ಮೆಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿನಗೆ ಕೈಕಾಲು ಸರಿ ಇಲ್ಲ ನಿಂದು ಅಂತ ಹೇಳ್ತೀರಿ, ಏನ್ ಅಂತೀರಾ? ನಡೀತಾ ಇದ್ದೇನೆ, ನಿನ್ ಕೈಕಾಲು ಸರಿ ಇಲ್ವಾ ಅಂತ ಹೇಳಿದ್ರೆ ಏನ್ ಅನ್ನಿಸುತ್ತೆ? ಏನನ್ಸತ್ತೆ? ಸಾಮಾನ್ಯ ವ್ಯಕ್ತಿ, ಭಕ್ತನಾಗ್ಲಿಲ್ಲ ಇನ್ನು ನಾನು, ಬೇಜಾರಾಗುತ್ತೆ. ಒಂದ ಸಿಟ್ಟು ಬರುತ್ತೆ, ಇಲ್ಲ ಅಂದ್ರೆ ಬೇಜಾರಾಗತ್ತೆ. ನಾವು ಭಕ್ತರಾಗಿ ಭಗವಂತನಿಗೆ ಕಾಲಿಲ್ಲ, ಕೈಲಿಲ್ಲ, ಮೂಗಿಲ್ಲ, ಕಣ್ಣಿಲ್ಲ ಅಂತ ಹೇಳಿದ್ರೆ ಹೇಗಾಗ್ಬೋದು ಭಗವಂತನಿಗೆ? ಅದೊಂದು ದೊಡ್ಡ ಅಪರಾಧ ಆಗಿಬಿಡ್ತದೆ. ಅದಕ್ಕೆ ಪಾಷಂಡಿ ಅಂತ ಹೇಳ್ತಾರೆ.
ಅಂತಹ ಅಪರಾಧಕ್ಕೆ ಪಾಷಂಡಿ ಭವೇ ಧ್ರುವಂ ಅಂತ ಹೇಳ್ತಾರೆ. ಆದ ಕಾರಣ ನಾವು ಯಾರು ಪಾಷಂಡಿಗಳಾಗಬಾರದು. ಭಗವಂತನನ್ನ ಚೆನ್ನಾಗಿ ಸೇವಿಸಬೇಕು. ಸೇವಿಸುವುದು ಅಂತ ಹೇಳಿದ್ರೆ ಭಗವಂತನ ರೂಪವನ್ನು ಆಕ್ಸೆಪ್ಟ್ ಮಾಡುದು. ರೂಪ ಇಲ್ಲದೆ, ಆ ದೇಹ ಇಲ್ಲದೆ ಹೇಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಅನಂತರ ಆತನು ಭಗವದ್ಗೀತೆಯ ಅಧ್ಯಯನವನ್ನು ಸವಿಯುತ್ತಾನೆ. ಈಗ ನಾವೆಲ್ಲ ಪ್ರಯತ್ನ ಪಡ್ತಿದ್ದೇವಲ್ಲ ಭಗವಂತನನ್ನ ಅಧ್ಯಯನವನ್ನು ಸವಿಯುದು ಅಂದ್ರೆ ಏನು? ನಾವು ಅಲ್ಲಿ ಇಲ್ಲಿ ಹೋಗಿ ಪಾನಿಪುರಿ ಚಾಟ್ ತಿಂತಾರಲ್ಲ ಕೆಲವರು, ಸವಿಯುವುದು, ಅಥವಾ ಗುಲಾಬ್ ಜಾಮೂನ್ ಸವಿಯುವುದು, ಅಥವಾ ಹೋಳಿಗೆ ಸವಿಯುವುದು, ಹಾಗಲ್ಲ. ಇದು ಕೂಡ ಒಂದು ಸವಿಯುವುದೇ. ಕಿವಿಯಿಂದ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ನಾವು ಕಿವಿಯಿಂದ ಕೇಳುದು ಅಂತ ಹೇಳಿದ್ರೆ ಸವಿಯುವುದು. ಹೇಗೆ? ಆ ಒಂದು ರಸವನ್ನ ಕಿವಿಯ ಮುಖಾಂತರ ಕುಡಿಯುವಂಥದ್ದು. ಭಗವದ್ಗೀತೆಯ ರಸ ಅರ್ಜುನ ಹೇಗೆ ಕುಡಿದಿದ್ದಾನೆ, ಶ್ರೀಲ ಪ್ರಭುಪಾದರು ಅದೇ ರೀತಿಯಲ್ಲಿ ನಮಗೆ ಕೊಡ್ತಿದ್ದಾರೆ, ನೀವು ಕುಡಿಯಿರಿ ಅಂತ ಹೇಳಿ. ಅಂತಹ ಅದ್ಭುತವಾದ ರಸ, ಬೇರೆ ಬೇರೆ ಆಚಾರ್ಯರು ಕುಡಿದು ಸಿಕ್ಕಿರುವಂತಹ ರಸ ನಮಗೆ ಸಿಗ್ತಾ ಇದೆ. ಅದರ ಒಂದು ಸೌಭಾಗ್ಯ ನಮ್ದೆಲ್ಲರದ್ದು. ಆದುದರಿಂದ ನಾವು ಇದನ್ನು ಒಂದು ಕ್ಷಣ ಕೂಡ ಮರಿಬಾರದು. ಮುಂದುವರಿದ ಹಂತದಲ್ಲಿ ಏನಾಗ್ತದೆ? ಆತನು ಕೃಷ್ಣನನ್ನು ಪ್ರೇಮಿಸಲು ತೊಡಗುತ್ತಾನೆ. ಈ ಭಗವದ್ಗೀತೆ ಅಧ್ಯಯನ ನೋಡಿ, ಇದು LKG UKG ಅಲ್ಲ. ಇದು ಈ ಭಗವದ್ಗೀತೆ ಅಧ್ಯಯನವನ್ನ ಸವಿಲಿಕ್ಕೆ ಶುರು ಮಾಡಿದ್ರೆ ಏನಾಗ್ತದೆ? ಅವನು ಕೃಷ್ಣನನ್ನ ಪ್ರೇಮಿಸ್ಲಿಕ್ಕೆ ತೊಡಗುತ್ತಾನೆ. ಆದ ಕಾರಣ ಯಾರು ಭಗವದ್ಗೀತೆ ಓದಿ ಕೃಷ್ಣನನ್ನ ಪ್ರೇಮಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಭಗವದ್ಗೀತೆಯನ್ನ ಸವಿಲಿಲ್ಲ ಅಂತ ಅರ್ಥ. ಭಗವದ್ಗೀತೆಯನ್ನು ಯಾರು ಸವಿತಾನೆ ಅಂದರೆ ಕಿವಿಯಿಂದ ಚೆನ್ನಾಗಿ ಕೇಳಿ ಅದನ್ನು ಕುಡಿತಾನೆ ಅಂತವನು ಖಂಡಿತವಾಗಿ ಕೃಷ್ಣನ ಸತ್ತು ಚಿತ್ತ ಆನಂದ ವಿಗ್ರಹವನ್ನ ಚೆನ್ನಾಗಿ ಸೇವೆ ಮಾಡ್ತಾನೆ. ಪ್ರೇಮ ಅಂದ್ರೆ ಸೇವೆ. ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯ ಈ ಹಂತವು ಭಕ್ತನನ್ನು ಆಧ್ಯಾತ್ಮಿಕ ಗಗನದಲ್ಲಿ ಕೃಷ್ಣನ ನಿವಾಸವಾದ ಗೋಲೋಕ ವೃಂದಾವನಕ್ಕೆ ಹೋಗುವುದನ್ನು ಸಾಧ್ಯ ಮಾಡುತ್ತದೆ. ಇಲ್ಲಿ ನಾವು ಆ ರೀತಿ ಸೇವೆ ಮಾಡಿದ್ರೆ ಆಗ ಹೇಳಿದ ಹಾಗೆ ಟಿಕೆಟ್ ಸಿಕ್ಕಿತ್ತು ಗೋಲ ವೃಂದಾವನಕ್ಕೆ ಹೋಗ್ಲಿಕ್ಕೆ. ಆದ ಕಾರಣ ಎಷ್ಟು ಸೇವೆ ಮಾಡ್ತೇವೆ ಅಂತ ನಮ್ಮ ಕೈಯಲ್ಲಿ ಉಂಟು. ಈಗ ಸಾಧ್ಯ ಮಾಡುತ್ತದೆ. ಅಲ್ಲಿ ಭಕ್ತನು ಶಾಶ್ವತವಾಗಿ ಸುಖಿಯಾಗಿ ಇರುತ್ತಾನೆ. ವಾಪಸ್ ಬರುವ ಕೆಲಸವೇ ಇಲ್ಲ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭಗವತ್ ಪ್ರಾಪ್ತಿ ಎಂಬ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಶ್ರೀಲ ಪ್ರಭುಪಾದ ಕಿ ಜೈ. ಏನಾದರೂ ಪ್ರಶ್ನೆ, ಚರ್ಚೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಹೇಳಿ, ಅನ್ಮ್ಯೂಟ್ ಮಾಡಿ.